झलक झलक जय हो ದುಡ್ಡಿನಾಗ ದೊಡ್ಡವ ಈ ಜಯರಾಜ ದೌಲತ್ತಿನ್ಯಾಗ ದೊಡ್ಡವ ಈ ಜಯರಾಜ ಹುಟ್ಟುತ್ತ ಜಯವನ್ನೇ ಮುಂದಿಟ್ಟುಕೊಂಡು ಹುಟ್ಟಿದವ ಈ ಜಯರಾಜ ಗುಡುಗು ಸಿಡಿನಿಲ್ಲಂತೆ ಅರ್ಪಡಿಸುತ್ತಿರುವ ಈ ಜಯರಾಜ್ ಊರಿಗೆ ಕಾಲಿಟ್ಟರೆ ಸಾಕು ಹಸುಗೂಸಿನಲ್ಲಿ ಹುಟ್ಟುತ್ತದೆ ನಗುತ್ತ ಹುಡುಗಿಯರಲ್ಲಿ ಆಗುತ್ತದೆ ಪುಳಕ ಗರತಿಯರಿಗೆ ಅಂಟುತ್ತದೆ ಮಹಾಕಳಂಕ ನೋಡುಗರ ಕಣ್ಣುಗಳು ಎರಡಾದರೂ ನೋಡುವ ನೋಟ ಒಂದೇ. ಈ ಜಯರಾಜ ನಿರ್ಮಿಸಿರುವ ಕಪಟ ಸಾಮ್ರಾಜ್ಯದಲ್ಲಿ ಬಡ ಬಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಬಲು ಮಜಾ, ಇಲ್ಲದಿದ್ದರೆ ಲೋಕದಿಂದಲೇ ವಜಾ. ಅಂದಾಗ ಈ ಜಯರಾಜನ ಹೆಸರನ್ನು ಕೇಳಿದರೆ ನನ್ನ ಎದುರಾಳಿಗಳ ನರನಾಡಿಗಳಲ್ಲಿ ಹರಿಯುವ ರಕ್ತ ಕೂಡ ಹೆಪ್ಪುಗಟ್ಟುತ್ತದೆ. ಅಂಥದ್ರಲ್ಲಿ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಡ್ಡಲಾಗಿ ನಿಂತಿರುವ ಆ ಗುರುಲಿಂಗನ ಹೊಲವನ್ನು ಪಡೆಯಲಿಕ್ಕೆ ಹೋದರೆ ಅದಕ್ಕೆ ಅಡ್ಡಾಗಿ ನಿಂತಿರುವನಲ್ಲ ಗುರುಲಿಂಗನ ತಮ್ಮ ಅರ್ಜುನ. ಲೇ ಅರ್ಜುನ, ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹವನ್ನು ಬೆಳೆಸಿ ಬಿರುಗಾಳಿಯಾಗಿ ನಿನ್ನ ಮನೆಯನ್ನು ಹೊಕ್ಕು ಸುಂಟರ ಗಾಳಿಗೆ ನಿನ್ನ 3 ಎಕರೆ ಹೊಲವನ್ನು ತೂರದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಕುಲಕರ್ಣಿ, ಕುಲಕರ್ಣಿ, ಎಲ್ಲಿ ಹಾಳಾಗಿ ಹೋಗಿರುವೆಯೋ? ಧೀರನಂತೆ ಬಂದು ಮಾತನಾಡಿ ನಮ್ಮ ಆಳುಗಳನ್ನು ಹೆದರಿಸಿ ಹೋದನಂತಲ್ಲ ಬಂಡ ಬಡ್ಡಿ ಮಗ ಅರ್ಜುನ. ಎಲ್ಲವನು ಸೌಕರ್ಯ ಇಡೀ ಕಾಡಿಗೆನೆ ರಾಜನಾದ ನಿಮ್ಮ ಸಿಂಹ ಗರ್ಜನೆ ನೋಡಿ ಬೆಚ್ಚಿ ಬಿದ್ದಿರಬೇಕು ಆ ಭಂಡನ ಮಗ ಅರ್ಜ. ಅಂದ್ರೆ ಯಕಚಿತ ಒಂದು ನಿಮಗೆ ಆ ಬುಡಕುನಿಯಿಂದ ಸವಾಲ್ ಹಾಕಿದ್ರಾಯ್ತು, ನೀವೇನು ವಿಚಾರ ಮಾಡಬೇಡಿ. ಕುಲಕರ್ಣಿ, ಹೊಸಕಿ ಹಾಕುವ ಮುಂಚೆ ಅರ್ಜುನನಿಗೆ ಚಿತ್ರಹಿಂಸೆಗೊಟ್ಟು ಕೊಲ್ಲಬೇಕು ಅಂದಾಗ ಈ ಜಯರಾಜ ಎಂತ ವಿಷಸರ್ಪ ಎಂಬುದು ಗೊತ್ತಾಗುತ್ತೆ. ಅದನ್ನ ನೋಡಿದ ಈ ಊರಿನ ಜನ ಭಯ
ಭಯ ಪಡಬೇಕು. ಅಂದಾಗ ನಮ್ಮ ತಂಟೆಗೆ ಯಾರು ಬರೋದಿಲ್ಲ. ಸೌಕರ್ಯ ತಂಟಿಗೆ ಬರೋದಂದ್ರೆ ಅಮ್ಮಿ ಗಂಡ ಹಮ್ಮಿರಾದ್ರ ಎಮ್ಮಿ ಕೊಟ್ಟಿಗೆ ನಿಂತಿದ್ದ ಅನ್ನ ಹಾಗಿದೆ ರೀ ಅರ್ಜುನನ ಕತೆ. ಹಾ ಸೌಕರ್ಯ, ಸೊಕ್ಕಿದ್ದವನಿಗೆ ಹಿರಿಯರು ಒಂದು ಮಾತು ಹೇಳ್ಯಾರ, ನೆಣ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಎರಡೂ ಹೆಚ್ಚು ದಿನ ಬದುಕೋದಿಲ್ಲ ಅಂತ. ಅದಕ್ಕೆ ಅಂಥವ್ರನ್ನ ನೋಡಿ ಹೇಳಿರಬೇಕು. ಓಲಕರ್ಣಿ, ಮೈಯಲ್ಲಿ ನೆಣ ಹೆಚ್ಚಾದ ಮಾತ್ರಕ್ಕೆ ಊರಿನಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರ್ ಮಾಡಲಿಕ್ಕೆ ಬಂದರೆ ಮದ್ದು ತುಂಬಿದ ನನ್ನ ಬಂದೂಕಿನಿಂದ ಸದ್ದಿಲ್ಲದೆ ಯಮಲೋಕಕ್ಕೆ ಕಳಿಸಿಬಿಡುತ್ತಾನೆ ಈ ಜಯರಾಜ. ಮತ್ತು ತುಂಬಿದ ನಿನ್ನ ಬಂದೂಕಿನಿಂದ ಸದ್ದಿಲ್ಲದೆ ಯಮಲೋಕಕ್ಕೆ ಹೋಗಲಿಕ್ಕೆ ಇದನ್ನೇನು ಹಾದರ ಪಿಂಡವೆಂದು ತಿಳಿದುಕೊಂಡಿರುವಿನೋ ಮಗನೇ? ಕನ್ನಡ ನಾಡಿನಲ್ಲಿ ಹೆಮ್ಮೆಯ ಪತಿರತಿಯ ಪಿಂಡದಲ್ಲಿ ಜನಿಸಿರುವ ಗಟ್ಟಿ ಪಿಂಡ ಇದು ಅಂದಾಗ ನಿನ್ನಂತ ಬಂದೂಕಿನಿಂದ 100 ಜನ ಬಂದರು ಅವರ ಎದೆ ಗುಂಡಿಗೆಯನ್ನೇ ಬಗೆದು ಬಿಸಿ ನೆತ್ತರವನ್ನ ಕುಡಿಯುವ ಗಂಡುಗಲೆಗಳ ಗಂಡ ಗುಂಡಿಗೆ ಇರುವ ಅರ್ಜುನ ಇವನು. ಹುಷಾರ್ ಹುಷಾರ್. ಲೇ ಅರ್ಜುನ, ಆರ್ಭಟಿಸಿ ಮಿಂಚು ಮಿಂಚಿ ಮರೆಯಾದಂತೆ ಅರ್ಭಟದ ಮಾತುಗಳನ್ನಾಡಿ ನನ್ನ ಅಡಿಪಾಯದಲ್ಲಿ ಸಿಕ್ಕಾಕೊಂಡು ಸಾಯಬೇಡ. ಯಾಕೆಂದ್ರೆ ಇದು ಈ ಊರಿನ ಶ್ರೀಮಂತ ಸೌಕರ್ಯ ಅಂದಾಗ ಹೆಚ್ಚಿಗೆ ಮಾತನಾಡಿದ್ರೆ ಈ ಮನೆ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಬೇಕಾಗುತ್ತದೆ. ಎಚ್ಚರ ಎಚ್ಚರ. ನನ್ನ ಮೈ ಚರ್ಮವನ್ನು ಸುಲಿಯಲಿಕ್ಕೆ ಇದನ್ನೇನು ನುಯ್ದು ಸಾಕಿದ ಕುರಿಮರಿ ಎಂದು ತಿಳಿದುಕೊಂಡಿರುವನೋ ಬಚ್ಚ. ನಿನ್ನಂತ ಮದ ತುಂಬಿದ ಮದ್ದಾನಿಗಳನ್ನು ಬೆನ್ನತ್ತಿ ಬೇಟೆಯಾಡಿ ನಿನ್ನ ಹಸ್ಯ ಮಾಂಸವನ್ನೇ ಹರಿದು ತಿನ್ನುವ ಹಸಿದ ಹೆಬ್ಬುಲಿ ಇವನು. ಹೆಬ್ಬುಲಿ? ಏ ಅರ್ಜುನ, ಹೆಬ್ಬುಲಿ ಎಂದು ಗಬ್ಬಿಲಿ ಮಾತನಾಡಿದರೆ ಸದ್ದಿಲ್ಲದೆ ಯಮಲಕ್ಕೆ ಕಲಿಸಿ ಬಿಡುತ್ತೇನೆ. ಹುಷಾರ್. ಸೌಕರ, ಅಲ್ಲೋ ತಮ್ಮ ಅರ್ಜುನಪ್ಪ, ತಮ್ಮ ಅರ್ಜುನಪ್ಪ, ಅಲ್ಲಲೇ ಹುಡುಗ, ಯಾಕಪ್ಪ ಯಾಕೆ ಗುದ್ದಾಡ್ತಿದ್ದಿ? ನೀನು ಕುಟಾಗ ಜಿದ್ದು ಕಟ್ಟಿ ಗೆದ್ದು ತೋರ್ಸಾಕ ನಾವೇನೋ ಕುಸ್ತಿ ಕಡೆ ಇಟ್ಟವೇನಪ್ಪ. ಅದಪ್ಪ ಸಮಾಧಾನ ತಿಂತ್ರ ಬಗೆಹರಿಸ್ಕೊಂಡು ಬಿಡೋಣ, ಏನಂತೀರಾ? ಮಗನೇ, ಅಂಗಾಲ್ ಹುಂಡಿಗೆ ಕಲ್ಲಡಿಬೇಕನೋ ಮಗನೇ. ಜನ ಇದ್ದಾಗ ನರಿಯಂತೆ ಮಾತನಾಡಿ, ಜನ ಇಲ್ಲದಾಗ ನಾಯಂತೆ ಬಗಳುವ ನಾಯಿ ನೀನು. ನಿನಗೇನು ಗೊತ್ತಿಲ್ಲವೆಂದು ನಡೆಸುತ್ತಿರುವಿಲ್ಲ ಮಗನೇ. ನೀನು ನಿಮ್ಮ ಸೌಕಾರ ಕೂಡಿ ಮತ್ತೊಬ್ಬರ ಹೊಲಕ್ಕೆ ಬೇಲಿ ಕಟ್ಟಲಿಕ್ಕೆ ಹೊರಟಿರುವಿರಲ್ಲಿ ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಹೇಸಿ ಜನ್ಮಕ್ಕೆ? ಹೇ ಅರ್ಜುನ, ಒಂದೇ ನಿಮ್ಮಣ್ಣನಿಗೆ ಹೇಳಿದ್ದೀನಲ್ಲೋ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಟ್ಟು ಖರೀದಿಸುತ್ತೇನೆಂದು ಅಂದಾಗ ಸಾವಿರಾರು ಜನಕ್ಕೆ ಉದ್ಯೋಗ ನೀಡುವ ನನ್ನ ಫ್ಯಾಕ್ಟ್ರಿ
ಆಫ್ಟರ್ ಆಲ್ ನಿನ್ನ 3 ಎಕರೆ ಜಮೀನಿನಿಂದ ಬಂದಾಗಬೇಕೆ ಅದೆಂದಿಗೂ ಸಾಧ್ಯವಿಲ್ಲ. ಏನಂದಿಲೇ ಜಯರಾಜ? ಅಷ್ಟ್ರಲ್ಲ ಲೇ ಜಯರಾಜ್, ನೀನು ತಿಳಿದುಕೊಂಡಿರುವ ತಿಳಿಗೇಡಿತನ ದೊಡ್ಡ ತಪ್ಪು. ಯಾಕೆಂದರೆ ದೊಡ್ಡ ಬಂಡಿಗಳಿಗೆ ಬೇಕಾಗಿರುವುದು ಒಂದು ಸಣ್ಣ ಕಲ್ಲು. ಲೇ, ಅದಕ್ಕೆ ಬಲ್ಲವರು ಹೇಳಿಲ್ಲವೇ ಸನ್ನೆಗೆ 1000 ಆನೆ ಬಲ ಅಂತ? ಅಷ್ಟೇ ಯಾಕೋ ಮಗನೇ, ನೀನು ಕಟ್ಟುತ್ತಿರುವ ನಿನ್ನ 300 ಎಕರೆ ಜಮೀನಿಗೆ ಮಗನೇ, ಅದಕ್ಕೆ ಬೇಕಾಗಿರುವುದು ಈ ಅರ್ಜುನನ 3 ಎಕರೆ ಎಂಬುದನ್ನು ಮಾತ್ರ ಮರೆಯಬೇಡ. ತಮ್ಮ ಅರ್ಜುನಪ್ಪ, ಕಾನೂನಿನ ಪ್ರಕಾರ ಹೋದ್ರು ಮಣ್ಣು ಸಿಗಲಾರದ ಇಂಥ ಕಾಲದಾಗ ಇಂಥ ಕಾನೂನು ಪರ್ಮಿಷನ್ ನಮ್ಮ ಸೌಕರ್ಯ ರೊಕ್ಕ ಕೊಟ್ಟು ಖರೀದಿ ಮಾಡಿ ನನ್ನ ಕೋಟಿನ ಕಿಶೆದಾಗ ಇಟ್ಟಾರ್ಲೇ ಹುಡುಗ. ನೀ ಏನು ವಿಚಾರ ಮಾಡಬೇಡ. ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರೂ ಕಾಣದ ಹಾಗೆ ಸುಮ್ಮನೆ ಕುಳಿತು ಬಿಡುತ್ತದೆ ಅಂದಾಗ ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಹಣವನ್ನ. ಹಿಂಗಂದ್ರೆ ಅಪ್ಪ ತರ್ತಾನೆ. ತಮ್ಮ ಅರ್ಜುನ, ತಗೋರಪ್ಪ, ಇದರ ಕರೆಕ್ಟ್ ಆಗಿ 3 ಲಕ್ಷ ರೂಪಾಯಿ ಅದಾವು, ಎಣಿಸ್ಕೊಂಬಿಡು. ಲೇ ಕುಲಕರ್ಣಿ, ಮೊದಲೇ ನಾನು ನಿನಗೆ ಹೇಳಿರುವೆನಲ್ಲ, ನನ್ನ ಕಂಡೀಷನ್ಗೆ ಒಪ್ಪಿಕೊಂಡರೆ ಮಾತ್ರ ನಾನು ಹೊಲ ಕೊಡುತ್ತೇನೆ ಅಂತ. ಲೇ ಅರ್ಜುನ, ಮತ್ತೇನಲೇ ನಿನ್ನ ಕಂಡೀಷನ್? ಕೊಟ್ಟ ಮಾತಿನಂತೆ ಹಣ ತಂದು ಕೊಟ್ಟೆವಲ್ಲ. ಲೇ ಜಯರಾಜ್, ನೀನು ನನಗೆ ಕೊಡಬೇಕಾದ ಹಣವನ್ನ, ಆ ಹಣವನ್ನ ಎಟ್ಲೀಸ್ಟ್ 3 ದಿನ ತಿಂದು ತೋರಿಸು. ನೀನು ಜೀವಂತವಾಗಿದ್ದರೆ ನಾನು ಮಾತು ಕೊಟ್ಟಂತೆ ಬಂದು ಹೊಲ ಬರೆದು ಕೊಟ್ಟು ಹೋಗುತ್ತೇನೆ ಮಗನೇ. ನೀನು ಸತ್ತರೆ ನಿನ್ನ ಇದೇ ಮಣ್ಣಾಗ ಮಣ್ಣು ಮಾಡಿ ಹೋಗುತ್ತೇನೆ ಮಗನೇ. ಹೇ ಸೊಕ್ಕಿನ ಬಿಡುವ, ಹಾಳಿಯನ್ನು ತಿಂದು ಬದುಕಲಿಕ್ಕೆ ನನ್ನೇನು ದನವೆಂದುಕೊಂಡು ಯಾರು ರಾಸ್ಕಲ್? ಅಲ್ಲಲೇ ಹುಡುಗ, ಅನ್ನ ನೀರು ಇಲ್ದ ಇಂತಹ ಕಾಲದಾಗ ರೊಕ್ಕ ತಿಂದು ಹೆಂಗ ಬದುಕಾಕ ಬರ್ತೈತಲೇ ಹುಡುಗ? ದುಡ್ಡಿದ್ದರೆ ಏನು ಬೇಕಾದ್ದು ಮಾಡಬಹುದೆಂದು ಕೊಬ್ಬಿನಿಂದ ಮಾತನಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾಗಿತ್ತಲೇ ಈ ರೈತನ ತಾಕತ್ತೆಂತದ್ದು ಅಂತ. ಅನ್ನ ಕೊಡುವ ಪವಿತ್ರ ತಾಯಿನೇ ಬಂಜಿ ಮಾಡಲಿಕ್ಕೆ ಹೊರಟಿರುವರಲ್ಲಿ ನಿಮ್ಮಂತ ತಾಯಿಗಂಡನ ಮಕ್ಕಳು ಬಂಡ ರಾಜಕಾರಣಿಗಳಂತೆ ತಿಳಿದುಕೊಂಡಿರುವೇನೋ ನನ್ನನ್ನ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಚ್ಚ. ಸೊಕ್ಕಿನ ಬಿಡವ ಕುಲಕರ್ಣಿ, ಹೇ ಸೊಕ್ಕಿನ ಬಿಡವ, ಹೋದಿನಂತೆ ನೀನು ಹರಿದು ತಿನ್ನಲು ಬಂದರೆ ಕೊಬ್ಬಿದ ನಿನ್ನ ಮರಳಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನಾವು ಸಾಕಿದ ನಾಯಿಗಳಿಗೆ ಹಂಚಬೇಕಾಗುತ್ತದೆ. ಎಚ್ಚರ! ಕುರಿಯಲ್ಲೇ ಸೌಕಾರ ಇದು. ನಿಮ್ಮಂತವ್ರಿಗೆ ಕಾದು ಕುಳಿತು ಹೊಂಚ ಹಾಕಿ ಕಾದ ಕುಳಿತ
ಹುಲಿ ಹುಲಿ ಇದು ಹುಲಿ ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿ ಸಲುಹುದ ಗಂಡು ಹುಲಿ ಈ ಜಯರಾಜ್. ಸುಮ್ಮನೆ ಚಂಡತನದಿಂದ ಬಂಡೆ ಧೈರ್ಯ ಮಾಡಿದರೆ ಹಿಂಡ ನಗಲಿದ ಗೋವಿನಂತೆ ಮಸಣಕ್ಕೆ ಕಳಿಸಿಬಿಡುತ್ತೇನೆ. ಏ ಜಯರಾಜ, ಹಾಗಂದ ಮಾತ್ರಕ್ಕೆ ಹಠಕ್ಕೆ ಬಿದ್ದರೆ ಜೀವ ಆದರೂ ಹಿಂಜರಿಯುವುದಿಲ್ಲ. ಏ ಚಲ ತೊಟ್ಟ ಚಲದಂಕಮಲ್ಲ. ಏಯ್! ಅರ್ಜುನ ಎಂಬುದು ಮಾತ್ರ ಮರೆಯಬೇಡ ಮಗನೇ. ಹಲೋ ತಮ್ಮ ಅರ್ಜುನಪ್ಪ, ಸಮಾಧಾನ ಮಾಡ್ಕ್ಯಾರಪ್ಪ. ಯಪ್ಪ ಸಮಾಧಾನ ಮಾಡ್ಕ್ಯಾರಪ್ಪ. ಲೇ ಸೌಕರ, ಮುತ್ತಿನಂತ ಒಂದು ಮಾತು ಹೇಳುತ್ತೇನೆ ಕೇಳೋ ಮಗನೇ. ನೀನು ನನಗೆ ಕೊಡಬೇಕಾದ ಹಣ ನನ್ನ ಹೊಲದಲ್ಲಿ ಬೆಳೆಯುವ ಕರಿಕೆ ಪತ್ರಿಗೆ ಸಮ. ಲೇ ಕುಲಕರ್ಣಿ, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳೋ ಮಗನೇ. ನಿನಗೂ ನಿನ್ನ ಸೌಕಾರನು ಕೂಡ ಲೇ ಇನ್ನೊಂದು ಸಾರಿ ನನ್ನ ಭೂತ ಈ ವಿಷಯಕ್ಕೆ ಬಂದಿದ್ದೆ ಆದರೆ ಇದೇ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುತ್ತೇನೆ ಮಕ್ಕಳ ನಿಮ್ಮನ್ನ. ಹೇ ಜಯರಾಜ್, ತಾಯಿ ಹೇಳಿದರೆ ಸಂಸ್ಕಾರ, ಮಗನೇ ಈ ಅರ್ಜುನ ಹೇಳಿದರೆ ಈ ಅರ್ಜುನ ತೊಡೆ ತಟ್ಟಿ ಹೇಳಿದರೆ ಮಗನೇ ನಿನ್ನ ಅಂತ್ಯ ಸಂಸ್ಕಾರ. ಕುಲಕರ್ಣಿ, ಹೇ ಕುಲಕರ್ಣಿ, ಹೋಗು. ನಿನ್ನ ತಾಯಿ ಹೊಟ್ಟಿ ತಣ್ಣಗಿತ್ತು ಮಗನ, ಬದುಕೊಂಡಿ. ಹೋಗ್ಯಾನಂತ ಮಾತಾಡಕತ್ತನ್ರಿ. ಬಂದೂಕು ಬಿಟ್ಟು ಬಂದಿರಿ, ಬಂದೂಕು ಮುಚ್ಚಲೇ ಬಾಯ್ನ ಕುಲಕರ್ಣಿ. ಸೌಕಾರ ಎಂತ ಮಾತಾಡಿ ಹೋನ್ರಿ ಆ ಸೊಕ್ಕಿನ ಬಂಡ ಬಡ್ಡಿ ಮಗ ಅರ್ಜ. ಮಣ್ಣಾಗ ಮುಚ್ಚಿ ಬಿಡ್ತಾನಂತ ನಮ್ಮನ. ನಾವೇನು ಅವನ ಕಣ್ಣಾಕ ಪುಟ ಮಾತ್ರ ಹೆಣ ಕಂಡಂಗೆ ಕಾಣಕತ್ತೀವಿನು ಅಂತೇನೆ. ಕುಲಕರ್ಣಿ ಮುಚ್ಚಲೇ ಬಾಯ್ನ. ಒಂದು ಕೌರವರು ಪಾಂಡವರ ಮೇಲಿನ ಸೇಡಿಗಾಗಿ ರಣರಂಗದಲ್ಲಿ ಹೋರಾಡಿ ಸಾಯಲಿಲ್ಲವೇ? ಅಂದಾಗ ಹಿರಣ್ಯಕಶಪು ತನ್ನ ಸಹೋದರನ ಸಾವಿನ ಸೇಡಿಗಾಗಿ ದೇವಾನು ದೇವತೆಗಳನ್ನೇ ಬಲೆ ತೆಗೆದುಕೊಂಡನು. ನಂತರ ಆ ನರಸಿಂಹನಿಂದ ಹತನಾಗಲಿಲ್ಲವೇ? ಅಂದಾಗ ಇದೇ ಸೇಡಿಗಾಗಿ ಸಮಯ ನೋಡಿಕೊಂಡು ಆ ಅರ್ಜುನನ ಮನೆತನವನ್ನು ಸರ್ವನಾಶ ಮಾಡುವವರಿಗೂ ನನಗೆ ಸಮಾಧಾನವೇ ಇಲ್ಲ. ಅದಕ್ಕ ಅಂತನ್ರಿ ಇಲ್ಲಿ ಕುಂತ ಕಿವಿಗಳು ಸರಿ ಇಲ್ಲ. ಇದನ್ನ ಮೊದಲೇ ಮನೆಗೆ ಹೋಗಿ ವಿಚಾರ ಮಾಡೋಣ. ನಡ್ರಿ ಹೋಗೋಣ. ನನ್ನ ಮಾವ ಇಷ್ಟೊತ್ತಾದ್ರೂ ಕೂಡ ಇನ್ನೂ ಬರ್ಲೇ ಇಲ್ವಲ್ಲ? ಹೊತ್ತು ನೆತ್ತಿ ಮೇಲೆ ಬಂತು. ಹೊಲದಲ್ಲಿ ಕೆಲಸ ಬೇರೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು.
ಇನ್ನು ಅದು ಯಾವಾಗ ಬರ್ತಾರೋ ಏನು. ಮುಂಜಾನೆಯ ತಂಪಿನ ಕಿರಣಗಳಿಗೆ ಗರಿ ಬಿಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಏನವಳ ಸೌಂದರ್ಯ. ಒಂದಾಗ ಇವಳ ಸೌಂದರ್ಯದ ಸಿರಿ ನೋಡಲೇಬೇಕು. ಏಯ್, ಯಾರೋ ನೀನು? ಒಮ್ಮೆಲೆ ಗೂಳಿ ನುಗ್ಗಿದ ಹಾಗೆ ಮೈ ಮೇಲೆ ನುಗ್ಗಿ ಈ ರೀತಿ ಕೆಟ್ಟ ವರ್ತನೆಯಿಂದ ಮಾತಾಡ್ತಾ ಇದೆಯಲ್ಲ, ನಿನ್ನ ಹೆಸರೇನು? ನನ್ನ ಹೆಸರು इंग्लिश नेम टू अर्थ किंग, हिंदी में नाम से जमीन का अरस, ಕನ್ನಡದಲ್ಲಿ ರಾಜ್ ಪೃಥ್ವಿರಾಜ್. ಏನೆಂದೆ? ನಾನು ಯಾರು? ನಾನು ಈ ಊರಿನ ಆಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕನ. ಅಂದಾಗ ಸುವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚನಂತೆ ಎಳೆದುಕೊಂಡು ಬಂದಿದೆ. ಅದು ತಪ್ಪಾ? ಅದು ನಿಂದೆ ತಪ್ಪಲ್ಲ. ನಾಯಿ ತರ ನಿನ್ನ ಬಾಯಿ ಚಪ್ಪಲ ತಿರ್ಸ್ಕೊಳ್ಬೇಕು ಅಂತ ಬಾಯಿ ತೆರೆದು ಬಂದಿದ್ಯಲ್ಲ, ಅದು ತಪ್ಪು ಅಂತ ಹೇಳ್ದೆ. ರಸ್ತೆಯಲ್ಲಿ ಒಂದು ಒಂಟಿ ಹೆಣ್ಣು ನಿಂತಾಗ ಈ ರೀತಿ ಬಾಯಿ ಬಂದಾಗೆ ಮಾತಾಡಿದ ನಿಜವಾದ್ರೆ ನೋಡ್ದ ಜನ ಚಪ್ಪಲಿ ತೆಗೆದುಕೊಂಡು ಹೊಡಿತಾರೆ. ಎಚ್ಚರ ಎಚ್ಚರ! ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲವಲ್ಲ ಇದು. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಟಿಸುವ ನರಸತ್ತ ನಾಮಾರ್ಧಗಳ ಕಾಲ. ಅಂದಾಗ ಎಚ್ಚರದ ಮಾತುಗಳಿಂದ ಹೆದರಿ ಹೋಗುವನೆಂದು ತಿಳಿದುಕೊಂಡಿರುವೆಯಾ ಹುಚ್ಚು ಹೆಣ್ಣೆ? ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದ ಅಗ್ನಿಗೆ ಮತ್ತಷ್ಟು ಕಿಚ್ಚು ಹಾಕಬೇಡ. ಈ ನಿನ್ನ ಕೆಚ್ಚೆದೆಯಿಂದ ಉಪ್ಪು ತಗ್ಗುಗಳ ಯೌವನದ ಜೊತೆ ಕಾಮಲೀಲೆ ಆಡಬೇಕೆಂದು ಈ ಪೃಥ್ವಿರಾಜನ ಹೆಬ್ಬಯಕೆ. ಹೆಬ್ಬಯಕೆ ಹಠ ಅದು ಈಡೇರೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತನಾಡಿದ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಾಗ್ಲಿಕ್ಕಿಲ್ಲ. ಹೆಣ್ಣು ಒಲ್ದರೆ ನಾರಿ, ಮುನಿದರೆ ಮಾರಿ. ಹೇ, ನಿನ್ನಂಥವನ ಜೋಡಿ ನನ್ನ ಮಾತೇನು? ದೂರ ಸರಿಯಾಚೆ ನಾನು ಹೋಗ್ಬೇಕು. ದೂರ ಸರಿಯಾಚೆ? ಕೈಗೆ ಸಿಕ್ಕಿರುವ ಹಣ್ಣನ್ನು ಮೇಲಕ್ಕೆ ಎಸೆಯುವ ಬಂಡನಲ್ಲ ಈ ಪೃಥ್ವಿರಾಜ್. ಸಿಕ್ಕ ಹಣ್ಣನ್ನು ಮನ ಬಂದಂತೆ ಕಚ್ಚಿ
ಕಚ್ಚಿ ಕಚ್ಚಿ ತಿನ್ನಬೇಕೆಂಬುವುದೇ ಈ ಪ್ರಳಯಾಂತಕನ ಆಸೆ. ಪ್ರಾಚೀನ ದೂರ ಸರಿಯೋ ಪಾಪಿ, ಸಂಪನ್ನದ ಹಠ. ಏ ನಾಯಿ, ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಿನಲ್ಲಿ ಬಿದ್ದ ಹಣ್ಣಲ್ವೋ? ಮಾನವಂತರ ಮನೆತನದಲ್ಲಿ ಹುಟ್ಟಿದ ಹೆಣ್ಣು ನಾನು ಅಂದ್ರೆ ನನ್ನ ಮೇಲೆ ಕಾಮದ ಕಣ್ಣನ್ನ ಹಾಕಿದ ನಿಜವಾದ್ರೆ ನನ್ನ ಮಾವಂದ್ರು ನಿನ್ನ ಹಲ್ಲನ್ನೇ ಮುರಿದು ಬಿಡ್ತಾರೆ. ಜೋಕೆ, ಹುಷಾರಾಗಿನ. ಮಾನವಂತರ ಮನೆತನದ ಹೆಣ್ಣು, ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸವನ್ನು ಮಾಡಿ ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸವನ್ನು ಮಾಡುತ್ತಿದ್ದಾಗ ಇನ್ನು ನಿನ್ನದೇನು ಮಹಾ? ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಅಂಗಿ ಕಳಚಿ ಬೆತ್ತಲು ಮಾಡಿ ರತಿ ಕ್ರೀಡೆ ಆಡುವ ಜನಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಸೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದಡ್ಡತನದಿಂದ ತನ್ನ ಶೀಲವನ್ನೇ ಮಾರಿಕೊಳ್ಳುವ ಬಂಡರಂಡೆಯರೆಷ್ಟಿಲ್ಲ ಈ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕಲೇ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಬಣ್ಣದ ಹೆಣ್ಣಿಗೆ ಮರುಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರಿದು ಮಾಡಿಕೊಂಡು ಬರುವ ಬಾಂಡ ಗಂಡಂದಿರು ಎಷ್ಟೆಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸಾಕಾ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಪಾಪಿ, ಅದೆಷ್ಟೊಂದು ವಿಕೃತಿನ ಮಾತಾಡ್ತಾ ಇದೆಯಲ್ಲ, ಅದೆಷ್ಟೊಂದು ಹೊಲಸು ತುಂಬಿಕೊಂಡಿದೆ ಈ ನಿನ್ನ ಮನಸ್ಸಿನಲ್ಲಿ. ಏಯ್, ನೀನು ತಿಳಿದುಕೊಂಡ ಹಾಗೆ ನೀನು ಬಾಯಿ ಅಂದಾಕ್ಷಣ ಬಂದು ನಿನ್ನ ಪಕ್ಕದಲ್ಲಿ ಮನೆಗೆ ಸೆರಕ್ ಹಾಸೋದಕ್ಕೆ ನಾನೇನೋ ಸೋಳೆ ಇಲ್ಲ. ಗರತಿ ಗರತಿ ಹೆಣ್ಣು ನಾನು. ಗರತಿ ಹೆಣ್ಣು? ಗರತಿ ಹೆಣ್ಣು ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿಯರ ಸೋಗಿನಲ್ಲಿರುವ ಪಾಂಡರಾಂಡೆಯರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಯಾಕೆ ನೀನು ಗರತಿಯಾದರೇನು ಸೂಳೆಯಾದರೇನು ಒಟ್ಟಿನಲ್ಲಿ ಈ ನಿನ್ನ ಯೌವನದ ಮಡಿಲಲ್ಲಿ ಆನಂದ ಪಡಬೇಕೆಂಬುದು ಈ ಪ್ರಳಯಾಂತಕನ ಹಂಬಲದ ಹಠ. ದೂರ ಸರಿ ಆಚೆ ನಾಯಿ. ನೀನು ಇದೇ ವರ್ತನೆಯನ್ನು ಮುಂದುವರೆಸಿದ ನಿಜವಾದ್ರೆ ಆ ನನ್ನ ದೇವರು ನನ್ನ ಕೂಗನ್ನು ಕೇಳಿ ಈಗ ಇಲ್ಲಿ ಯಾರನ್ನಾದ್ರೂ ಕಳಿಸಿ ಕೊಟ್ಟೇ ಕೊಡ್ತಾನೆ. ದೇವರು ಕಳಿಸಿಕೊಡುವ ಜಾಗ ಇದು ಅಲ್ಲ ಡಾರ್ಲಿಂಗ್. ಇಂತಹ ಕೋಟು ಬೆದರಿಕೆಗೆ ಹೆದರುವನಲ್ಲ ಈ ಪೃಥ್ವಿರಾಜ್. ಕಮಾನ್ ಮೈ ಡಾರ್ಲಿಂಗ್. ನಿಲ್ಲಿಸೋ ನಿನ್ನ ದುಶ್ಯಾಸನ ಕೆಲಸವನ್ನು. ಅಂದು ಮಹಾತ್ಮ ಗಾಂಧಿ ಒಂಟಿ ಹೆಣ್ಣು ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದೇ ನಮಗೆ ಸ್ವತಂತ್ರ ಸಿಕ್ಕಿತು ಎಂದು ಹೇಳಿದ ಮಹಾತ್ಮ. ಬಟ್ ಇಂದು ನಿಮ್ಮಂತ ಲಾಡೆನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂಡರು ಸೇರಿಕೊಂಡು. ಯಾರು ನೀನು? ಈ ನಿನ್ನ ಮಾತಿನ ಹಿತತತ್ವಗಳನ್ನು ಹಿಂಬಾಲಿಸುವರು ಯಾರೂ ಇಲ್ಲ ಈ ಕಲಿಯುಗದಲ್ಲಿ. ಅಂದಾಗ ಸುಮ್ಮನೆ ಹೊರಟು ಹೋಗು, ಇಲ್ಲ ಅಂದ್ರೆ ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ರೊಚ್ಚಿಗೆದ್ದು ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆದ್ದ ಹಾವು ನಿನ್ನಂತ ರೊಚ್ಚಿಗೆದ್ದ ವಿಷ ಸರ್ಪಗಳನ್ನು
ಕೊಚ್ಚಿ ಹೋಗಿ ಹಿಡಿದು ಹಲ್ಲು ಕಿತ್ತು ಪುಂಗಿಯನ್ನೋದಕ್ಕೆ ಓಟವಾಡಿಸಬಲ್ಲ ಈ ಕಲಿಯುಗದ ಕರ್ಣ ಅಂದಾಗ ಈ ಊರಿನಲ್ಲಿ ಸತ್ಯ ನ್ಯಾಯ ಧರ್ಮ ಮೆಟ್ಟಿ ಬಡವರ ಮೇಲೆ ಅಟ್ಟಹಾಸದಿಂದ ನೆರವೇರಿಸಿರುವ ನಿಮ್ಮಂತವರನ್ನು ಮೆಟ್ಟಿ ನಿಲ್ಲುವ ಬಹದ್ದೂರ್ ಗಂಡುಗಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಈ ಕರ್ಣ. ಕಲಿಯುಗದ ಕರ್ಣ. ಒಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿ ಕೊಡಲಾಗದ ಕರ್ಣ ಇಂದು ಈ ಪೃಥ್ವಿರಾಜನ ಶೇಡಿನ ಹೊಡೆತಕ್ಕೆ ಸಿಕ್ಕು ಸಾಯಬೇಡ, ಸುಮ್ಮನೆ ಹೊರಟು ಹೋಗೋ. ಪೃಥ್ವಿರಾಜ್ ಸೇಡಿನ ಕಿಡಿ. ಬೆಂಕಿ ಬಿರುಗಾಳಿಯ ಬೀಸಿ ಆಕಾಶ ಭೂಮಿ ಕಾರ್ಗತ್ತಲು ಮೋಡ ಕಬಿದರು, ಸಿಡಿಲು ಕೋಲ್ ಮಿಂಚು ಅರ್ಪಿಡಿಸಿ ಬಂದರು. ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉರಿಯುತ್ತಿರುವ ರೋಷಾಗ್ನಿ ಜ್ವಾಲೆಯಲ್ಲಿ ಸೊಟ್ಟು ಬೆಂದು ಹೋಗಬೇಡ. ಇದನ್ನು ಅರಿತು ನೀನೇನಾದರೂ ಮಂಗನಂತೆ ವರ್ತಿಸಿದ್ದೇ ಆದರೆ ಕ್ಷಣಾರ್ಧದಲ್ಲೇ ಬೀಳುವುದು ಈ ಕರ್ಣನ ಕೈಯಲ್ಲಿ ನಿನ್ನ ಹೆಣ. ಎಚ್ಚರ ಎಚ್ಚರ. ಅಲೇ ಕರ್ಣ, ಆಡಂಬರದ ಮಾತುಗಳನ್ನು ಆಡಿ ಅಡಿಪಾಯದಲ್ಲಿ ಸಿಕ್ಕು ಹಾಕಿಕೊಂಡು ಮೂರ್ಖನಾಗಬೇಡ. ಇಂದು ನನ್ನ ಕಾಮದ ಜ್ವಾಲೆಗೆ ಕಿಚ್ಚು ಹಾಕಿ ಮತ್ತಷ್ಟು ಸೀಮೆ ಎಣ್ಣೆ ಸುರಿಬಿದೆಯಲ್ಲ, ಆ ವಿರಹದ ಜ್ವಾಲೆಯಿಂದ ಸುಟ್ಟುಕೊಂಡು ಬೀದಿ ನಾಯಿಯಂತೆ ಅಲೆಯುವ ಹಾಗೆ ಮಾಡದೆ ಹೋದರೆ ಇವನು ಪ್ರಣಯದ ಪ್ರಳಯಾಂತಕನೇ ಅಲ್ಲ. ಕರ್ಣ, ಎದೆ ಗಟ್ಟೈತಿ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಪೊಗುರು ಎಷ್ಟೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಸೇಕಾಗಿ ಹೋಗ್ತೀಯಾ. ಏನಾಗ್ತೀಯಾ? ಸೇಕಾಗಿ ಹೋಗ್ತೀಯಾ. ಪೃಥ್ವಿರಾಜ್, ನಿಮ್ಮಂತ ಸಾವಿರ ರೌಡಿಗಳು ಬಂದರು ಐ ಡೋಂಟ್ ಕೇರ್. ಯಾಕೆಂದ್ರೆ ನಾನು ಹುಟ್ಟಿರೋದೇ ಜನವರಿ. ಹೋಗು. ನೀವು ಮಾಡುತ್ತಿರುವ ನ್ಯಾಯ ಧರ್ಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಈ ಊರಿನಲ್ಲಿ ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಸಮಯಕ್ಕೆ ಸರಿಯಾಗಿ ದೇವರಾಗಿ ಬಂದು ನನ್ನ ಮಾನವನ ಕಾಪಾಡಿದ್ರೆ ನಾನು ಮಾತ್ರ ಸದಾ ಕಾಲ ನಿಮಗೆ ಚಿರುರುಣಿಯಾಗ. ಎದ್ದೇಳಮ್ಮ, ಎಲ್ಲ ಹಳೆಯ ಸ್ವಾಮಿ ಅಜ್ಜನ ದೈವ ಸಂಕಲ್ಪ. ಹೌದು, ಯಾರಮ್ಮ ಅವನು? ನಿನ್ನ ಮೇಲೆ ಯಾಕೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ಹೌದ, ಇದೇ ಊರಿನ ಆಗರ್ಭ ಶ್ರೀಮಂತ ಜಯರಾಜ್ ಅಂತ ಇದ್ದಾರಲ್ಲ, ಅವನ ಆಪ್ತ ಸ್ನೇಹಿತ ಇವರು. ಇಂಥ ನೀಚರು ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದು, ಅವರ ಶೀಲವನ್ನ ಹಾಳು ಮಾಡೋದು, ಅವರ ಪ್ರಾಣವನ್ನೇ ತೆಗೆಯೋದು. ನಾಳೆ ಜೈಲಿಗೆ ಹೋದ್ರೂ ಕೂಡ ಹಣ ಬಲ, ರಾಜಕೀಯ ಬಲದಿಂದ ಆದಷ್ಟು ಬೇಗನೆ ಹಿಂತಿರುಗಿ ಬಂದು ಬಿಡೋದು. ಇವತ್ತೇನೋ ಇದು ನನ್ನ ದೃಷ್ಟ ಸರಿ ಇರಲಿಲ್ಲ ಅಂತ ಕಾಣುತ್ತೆ. ನನ್ನ ದುರಾದೃಷ್ಟದಿಂದ ಆ ಪಾಪಿ ಕೈಲಿ ನಾನು ಸಿಲುಕಿಕೊಂಡೆ. ಅಂತೂ ದೇವರಾಗಿ ನೀವು ಬಂದ್ರಿ. ಲೇ ಜಯರಾಜ್, ಪೃಥ್ವಿರಾಜ್, ಪ್ರಥಮ ಹೆಜ್ಜೆಯಲ್ಲಿ ನನಗೆ ವಿರೋಧಿಗಳಾಗಿ ನನ್ನ ವಿರುದ್ಧ ಬಾಜಿ ಕಟ್ಟಿ ನನ್ನ ರಣರಂಗದಲ್ಲಿ ಇದ್ದಿದ್ದೀರಾ. ಈ ರಣರಂಗದಿಂದ ನಿಮ್ಮನ್ನು ಕಾನೂನಿಗೆ ಒಪ್ಪಿಸದೆ ಹೋದರೆ
ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಇದೇನು ಮಿಸ್ಟರ್, ಒಬ್ಬರೇ ನಿಂತು ಏನನ್ನ ವಿಚಾರ ಮಾಡ್ತಾ ಇದ್ದೀರಿಲ್ಲ? ಏನೂ ಇಲ್ಲಮ್ಮ. ಹುಚ್ಚು ನಾಯಿಗಳಿದಾವೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಅಂದಾಗ ಹೆದರುವುದನ್ನು ಬಿಟ್ಟು ಒಗ್ಗಟ್ಟಾಗಿ ಸೇರಿಕೊಂಡು ಬೆನ್ನತ್ತಿದರೆ ಓಡಿ ಹೋಗುತ್ತವೆ. ಇದೇ ಅಮ್ಮ ಈ ಕಲಿಯುಗದ ನಿಯಮ. ಹಾಗೆ ತಾವ್ಯಾರು? ಈ ಊರಿಗೆ ಹೊಸಬರಂತೆ ಕಾಣುತ್ತೆ. ಇಲ್ಲಿವರೆಗೂ ನಾನು ನಿಮ್ಮನ್ನ ಕಂಡೇ ಇಲ್ಲ. ಅಂದ್ಹಾಗೆ ತಾವು ಈ ಊರಿಗೆ ಯಾಕೆ ಬಂದ್ರಿ? ನಾನು ಯಾರು? ನಾನು ಯಾರೆಂಬುವುದು ನನಗೆ ಗೊತ್ತಿಲ್ಲ. ಅಂದಾಗ ನಾನು ಯಾರೆಂಬುದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಈ ಸಮಾಜಕ್ಕೆ ಬೆಚ್ಚಿ ಹೇಳುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಈ ನಿಮ್ಮ ಒಗಟಿನ ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ. ಅಯ್ಯೋ, ಮನೆಯಲ್ಲಿ ನನ್ನ ಮಾವಂದ್ರು ನನಗಾಗಿ ದಾರಿ ಕಾಯ್ತಾ ಇರ್ತಾರೋ ಇರೋ. ಸರಿ, ನಾನು ನಿನ್ನ ಮನೆಗೆ ಹೋಗ್ತೀನಿ. ನಮಸ್ಕಾರ. ಆಯ್ತು, ಹೋಗಿ ಬಾರಮ್ಮ. ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯವನ್ನು ಉಪಯೋಗಿಸಿಕೊಂಡು ಸಾರ್ಥಕ ಕಥೆಯನ್ನು ಸಮಾಜಕ್ಕೆ ಹೇಳಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಲೇ ಜಯರಾಜ, ಪೃಥ್ವಿರಾಜ, ಬಡವರಿಂದ ಬಾಚಿದ ಹಣದಲ್ಲಿ ಕೊಬ್ಬಿ ನಿಂತಿರುವ ನಿಮ್ಮಿಬ್ಬರ ದುರಹಂಕಾರ ದರ್ಪವನ್ನು ಮುರಿಯಲು ಬೆನ್ನತ್ತಿದ ಬೇಟೆಗಾರ ಇವನು. ನನ್ನ ತಂದೆ ತಾಯಿಯರನ್ನು ಕೊಂದು ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿದ್ದ ನಿಮ್ಮನ್ನು ಇಂಚೆಂಚಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚಿದಾಗಲೇ ನಾನು ಗಂಡಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗಲಿ ಈ ನನ್ನ ಜನ್ಮ. ಬರುತ್ತೇನೆ. ಏನಿದು? ಇಷ್ಟೊತ್ತಾದರೂ ಅಣ್ಣ ಗಂಗಾ ಬರ್ತೀನಿ ಅಂತ ಹೇಳಿದರು. ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ಇರಲಿ, ಅದಿಷ್ಟು ಒಡ್ಡು ಹಾಕಿಬಿಡೋಣ. ಅಷ್ಟೊತ್ತಿಗೆ ಬಂದರೂ ಬರಬಹುದು. ಹಲೋ ಮಿಸ್ಟರ್, ಇಲ್ಲಿ ಸಾವುಕಾರ್ ಜಯರಾಜ್ ಅವ್ರ ಮನೆ ಎಲ್ಲಿ ಬರುತ್ತೆ? ಆ ಜಮೀನು ಏನಾದರೂ ಗೊತ್ತಾ ನಿಮಗೆ? ಓಹೋ, ಆ ಸಾವುಕಾರ ಜಯರಾಜರ ಹೊಲ ಏನ್ರಿ? ಇಲ್ಲೇ ನಮ್ಮ ಹೊಲದ ಬಾಜು ಐತ್ ನೋಡ್ರಿ, 300 ಎಕರೆ ಹೊಲ. ಅರೆ ಶಂಕರ್, ನೀನು ಇದೇನೋ ನಿನ್ನ ವೇಷ? ಹಾಕಿರೋದು ಲಪಾಟಿ, ಹೇಗೆ ಕಾಣಿಸ್ತಾ ಇದೆಯಾ ನೋಡು. ಇದೇನೇ ಶೀಲ, ನೀನು ನಮ್ಮೂರಲ್ಲಿ? ಅಬ್ಬಾ, ಇದು ಕನಸು ನನಸು ಒಂದೂ ತಿಳಿತಾ ಇಲ್ಲ. ಇದೇ ಊರಿನಲ್ಲಿ ದೊಡ್ಡ ಸಾವುಕಾರ್ ಜಯರಾಜ್ ಇದಾರಲ್ಲ, ಅವರು ನನ್ನ ಸ್ವಂತ ಅಣ್ಣ. ಅದರಲ್ಲಿ ನೀನು? ಇದು ನನ್ನದೇ ಊರು ಶೀಲ, ಇದು ನಮ್ಮದೇ ಹೊಲ. ಅಣ್ಣ ಆತಿಗೆ ಬರ್ತೇನೆ ಅಂತ ಹೇಳಿದ್ರಾ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೆ. ಎಷ್ಟು ವಿಚಿತ್ರವಾಗಿದೆ ನೋಡು. ನಾವಿಬ್ರು ಒಂದೇ ಊರಿನವರಾದ್ರೂ ಸಹಿತ ಇಲ್ಲಿವರೆಗೂ ಗೊತ್ತೇ ಆಗ್ಲಿಲ್ಲ. ಆದ್ರೂ ಒಂದೇ ಊರಿನವ್ರು ಆದ್ಮೇಲೆ ನೀ ನನಗೆ ಸಿಕ್ಕಿದೆಯಲ್ಲ, ಇಂದು ನನ್ನ ಕನಸು ನನಸಾಗುವಾಗ ಆಗಿದೆ. ಐ ಲವ್ ಯು ಶಂಕರ್. ಶೀಲಾ, ಇನ್ನು ಮುಂದೆ ಈ ನಮ್ಮಿಬ್ಬರ ಪ್ರೀತಿ ಮುಂದುವರಿಯುವುದಿಲ್ಲ. ಯಾಕೆ ಯಾಕೆ ರೀತಿ ಮಾತಾಡ್ತಾ ಇದೀಯಾ? ಎಷ್ಟೋ ದಿನಗಳಿಂದ ನಾವಿಬ್ರು ಕನಸು ಕಟ್ಟಿದ್ದೀವಿ. ಈ ಕನಸನ್ನ ಈಗ ನುಚ್ಚುನೂರು ಮಾಡ್ತೀಯಾ? ಯಾಕೆ ಶಂಕರ್, ಯಾಕೆ ರೀತಿ ಮಾತಾಡ್ತಾ ಇದೀಯಾ? ಹೌದು ಶೀಲಾ, ಕಟ್ಟಿಕೊಂಡಿದ್ದವು ನಿಜ.
ಆದರೆ ಅಂದು ನಾನು ಯಾರೆಂಬುದು ನಿನಗೆ ಗೊತ್ತಿರಲಿಲ್ಲ, ನೀನು ಯಾರೆಂಬುದು ನನಗೆ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೀತಿಗೆ ಮಿಲನ ಮಾಡಿತು. ಆದರೆ ಈಗ ನೀನು ಆ ಗರ್ಭ ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ಈ ಊರಿನ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾಗಿರುವ ನೀನು ಗುಡಿಸಲು ಮನೆಗೆ ಯಾಕೆ ಬರುವೆ ಹೇಳು? ಅದು ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಇದೇನು ಹೇಳ್ತಾ ಇದೀಯ ಶಂಕರ್? ಅಂದ್ರೆ ನನ್ನನ್ನ ಸಾಕೋದಕ್ಕೆ ನಿನಗೆ ಆಗೋದಿಲ್ಲ ಅಂತ ಹೇಳ್ತೀಯಾ? ನೋಡು, ಹೇಗೋ ನಾವಿಬ್ರು ಒಂದೇ ಕಡೆ ಓದ್ತಾ ಇದ್ದೀವಿ. ಸಿಟಿಯಲ್ಲಿ ಇಬ್ರು ಹಾಯಾಗಿ ಜೀವನ ಮಾಡ್ಬೋದು. ನಡೆ ಹೋಗೋಣ. ನಿಲ್ಲು ಶೀಲಾ, ನಾನು ಮಾಮೂಲಿ ಬಡ ರೈತನ ತಮ್ಮ, ಮೇಲಾಗಿ ಹಿಂಡಿ ರೊಟ್ಟಿ ತಿಂದು ಕಾಲ ಕಳೆಯುವ ಜನಗಳು ನಾವು. ಅಂದಾಗ ಸಿರಿ ಸಂಪತ್ತಿಕೆಯಲ್ಲಿ ಬೆಳೆಯಬೇಕಾಗಿರುವ ನೀನು ನಿನ್ನನ್ನು ತಂದು ನರಕಕ್ಕೆ ಹಾಕಿದರೆ ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿದ್ದ ಶೀಲಾ, ತಟ್ಟದೆ ಬಿಟ್ಟಿದ್ದ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯ? ಈಗಾಗಲೇ BCom ಮುಗ್ದಿದೆ. ಸಿಟಿಯಲ್ಲಿ ಹೋದ್ರೆ ನಮ್ಮಿಬ್ಬರಿಗೂ ಜಾಬ್ ಸಿಗುತ್ತೆ. ಸಿಟಿಯಲ್ಲಿ ಹಾಯಾಗಿ ಜೀವನ ಮಾಡ್ಬೋದು. ಅಂದಮೇಲೆ ನಮ್ಮಿಬ್ಬರಲ್ಲಿ ಮೇಲು ಕೀಳು ಅನ್ನೋ ಮಾತೇ ಬರೋದಿಲ್ಲ. ಏನಂತೀಯ? ನೋಡು ಶೀಲಾ, ಮೊದಲು ನಿಮ್ಮಣ್ಣ ನಮ್ಮ ಪ್ರೀತಿಗೆ ಬೆಲೆ ಕೊಡುತ್ತಾನೆ ಎಂಬುದನ್ನು ಮೊದಲು ತಿಳಿ. ಏಕೆಂದರೆ ಹಣ ಇಲ್ಲದವರನ್ನು ಕೀಳಾಗಿ ನೋಡುವ ಕೀಳು ಮನುಷ್ಯ ನಿಮ್ಮಣ್ಣ. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನ್ನ ಅಣ್ಣನಿಗೆ ಎಲ್ಲ ವಿಚಾರವನ್ನ ನಾನು ತಿಳಿಸ್ತೀನಿ. ಆಗೋ ಯಾವಾಗ ನೋಡಿದ್ರು ಇವನಿಗೆ ಮೊದಲಿನ ತರ ತಮಾಷೆ. ಪ್ರತಿಯೊಂದು ಸಾರಿ ಇದೇ ರೀತಿ ನಾಟಕ ಆಡ್ತಾನೆ ಇರ್ತಾನೆ. ಶಂಕರ್, ಯಾವಾಗ ನೀನು ನನ್ನ ಜೀವನದಲ್ಲಿ ಬಂದಿಯೋ ಆವಾಗ್ಲಿಂದ ನನ್ನ ಕನಸು ಮನಸ್ಸಿನಲ್ಲಿ ನೀನೇ ತುಂಬಿಕೊಂಡಿದ್ದೀಯಾ. ಬೇಗ ಬಾ ಶಂಕರ್, ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೀನೆ ಚಂದವು ನಿನ್ನ ಚಂದವು, ಅಂತರಂಗ ತುಂಬಿದ ಮಾತು ಚಂದವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀರೆಯ ಒಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀರೆಯ ಒಡತಿ, ನೀನು ಚಂದವು ನಿನ್ನ ಚಂದವು, ಅಂತರಂಗ ತುಂಬಿದ ಮಾತು ಚಂದವು. ನೂರಾರು ಜನ್ಮದ ಗೆಳತಿ. ಚಂದವು ಅಂತರಂಗ ತುಂಬಿದ ಮಾತು ಚಂದವು. ನೂರಾರು ಜನ್ಮದ ಗೆಳತಿ.
ನನಗಾಲ ಹೀಗೆಯೇ ನಾನಂದಮ ಎಂತ ಅರ್ಥವೋ ಎಂತ ಚಂದವೋ ನನರಾಣಿ ನಿನ್ನ ಜೊತೆಯಾದ ಚಂದವೋ la 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 la. ಸರಿ ಶಂಕರ್, ಸಮಯವಾಯ್ತು. ಅಣ್ಣ ಮನೇಲಿ ಕಾಯ್ತಾ ಇರ್ತಾನೆ, ನಾನೇನ್ ಬರ್ಲಾ? ನೋಡು ಶೀಲಾ, ಇಂಗು ತಿಂದ ಮಂಗನಂಗೆ ಆಗಬಾರದು ನಮ್ಮ ಜೀವನ. ನೋಡಿ ಎಚ್ಚರದಿಂದ ಹೆಜ್ಜೆ ನಡು. ಯಾಕಂದರೆ ಬಲು ಸಿಟ್ಟಿನವ ನನ್ನಣ್ಣ ಅರ್ಜುನ, ಅದರಂತೆ ಬಲು ಸೊಕ್ಕಿನವ ನಿನ್ನಣ್ಣ ಜಯರಾಜ. ಇವರಿಬ್ಬರ ಮಧ್ಯೆ ಹಸಿದ ಹುಲಿಗೆ ಬಲಿಯಾದ ಕುರಿಮರಿಯಂತೆ ಆಗಬಾರದು ನಮ್ಮ ಜೀವನ. ವಿಚಾರ ಮಾಡು. ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಶಂಕರ್. ನಿಮ್ಮ ಜೊತೆ ನಾನಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ? ನಮ್ಮ ಅಣ್ಣನಿಗೆ ಹೇಳಿ ಎಲ್ಲ ಸರಿ ಮಾಡ್ತೀನಿ. ನಾನೇನ್ ಬರಲ್ಲ. ಬಾಯ್ ಡಾರ್ಲಿಂಗ್. ಓಕೆ ಬಾಯ್. ಶೀಲಾ ನನ್ನ ಸತಿಯಾಗಿ ನನ್ನ ಮನೆಗೆ ಬರುವುದನ್ನು ಒಪ್ಪುವರೇ ನಮ್ಮ ಮನೆಯಲ್ಲಿ. ಅದರಲ್ಲಿ ನನಗಿಂತ ದೊಡ್ಡವ ಅರ್ಜುನನ ಮದುವೆಗಿಂತ ಮುಂಚೆ ನನ್ನ ಮದುವೆಗೆ ಒಪ್ಪುವನೇ ನನ್ನ ದೊಡ್ಡಣ್ಣ. ನನ್ನ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಗೆ ಹೇಳಲಿ? ಇರಲಿ, ಸಮಯ ನೋಡಿಕೊಂಡು ನಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳಿದರಾಯ್ತು. ಹಾಲಲ್ಲಿ ಕೆರೆಯಾಗಿ ನೀರಲ್ಲಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲ ಬರುವುದು ಕಲ್ಲಲ್ಲ ಬರುವುದು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಬಂದಾಗಿರುವೆ ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಲ್ಲೂ ಕೇಳೆನು ನಾನು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಲ್ಲೂ ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ಕಾರಣದಂದು ನೀನೇ ಹೇಳು ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸಿ ಕರಡಲ್ಲಿ ತಂಪಿಸಿ ರಾಘವೇಂದ್ರ. ಬಿಸಿಲಲ್ಲಿ ತಂಪಾಗಿ ಕರಡಲ್ಲಿ ತಂಪಾಗಿ ನಗು ನಗುತ್ತಾಗಿರುವೆ ಹೇ ದೇವ ಕರುಣಾಮಯ, ಏನಪ್ಪ ನಿನ್ನಾಟ? ನಿನ್ನ ಲೀಲೆಯನ್ನರಿತವರಿಲ್ಲ ಈ ಜಗದಲ್ಲಿ. ಸುಡುವ ಬೆಂಕಿ ಬ್ರಹ್ಮಾಂಡಲವನೇ ಎದೆಯೊಳಗಿಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬದುಕು. ಇನ್ನು ಮನೆಯಲ್ಲಿ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿರುವೆ. ಇನ್ನು ಕಿರಿಯ ತಮ್ಮ ಶಂಕರನಿಗೆ ಎಲ್ಲಿ ಆದರೂ ಒಂದು ಬಡವರ ಮನೆ ಹೆಣ್ಣನ್ನು ತೆಗೆದು ಇಬ್ಬರ ಮದುವೆ ಒಟ್ಟಿಗೆ ಮಾಡಿ ಮುಗಿಸಬೇಕೆಂದುಕೊಂಡಿದ್ದೇನೆ. ಯಾಕೆ ಏನೋ ಮದುವೆ ವಿಷಯವನ್ನ ಮಾತಾಡ್ತಿದ್ದೀರಲ್ಲ? ಯಾರ ಮದುವೆ? ಇನ್ನಾರದಮ್ಮ ಮದುವೆ ವಿಚಾರ ನನ್ನ ಮನೆಯ ನಂದ ದೀಪ ಬೆಳಗಲು ಬರುವ ನಿನ್ನದೇ ಅಮ್ಮ. ತಂದೆ ತಾಯಿಲ್ಲದ ಸಬ್ಬಲಿ ಹೆಣ್ಣಿನ ಪರದೇಶಿಯಾದ ನನ್ನನ್ನ ಈ ಮನೆಗೆ ಕರೆದುಕೊಂಡು ಬಂದು ನನ್ನನ್ನ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದಲ್ಲದೆ ಮತ್ತೀಗ ನನ್ನನ್ನು ಈ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ? ನೀವು ನನ್ನ ಪಾಲಿನ ದೇವರು ಮಾವ. ಎದ್ದೇಳಮ್ಮ ಗಂಗಾ, ಚಿರಂಜೀವಿಯಾಗಿ ಬಾಳು ಗಂಗಮ್ಮ.
ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಜಾತಿ ಯಾವ ಧರ್ಮದಲ್ಲಿ ಉಲ್ಲೇಖನ ಮಾಡಿಲ್ಲವಮ್ಮ. ಅಂತಹದ್ರಲ್ಲಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನನ್ನ ಮನೆಯ ಬೆಳಗಲು ಬಂದ ನಂದಾದೀಪವಮ್ಮ ನೀನು, ನಂದಾದೀಪ. ನಿಜ ಭಾವ. ಆಗ ಭಾರವಾದ ಪಾಪಕ್ಕೆ ಘೋರವಾದ ಶಿಕ್ಷೆಯನ್ನು ಆ ದೇವರು ಕೊಟ್ಟೇ ಕೊಡ್ತಾನೆ. ಆದ್ರೆ ಅಲ್ಲಿವರೆಗೂ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನ ನಾವೆಲ್ಲ ಎದುರಿಸಲೇಬೇಕು. ನಿಜನಮ್ಮ ನಿನ್ನ ಮಾತು. ಮಳೆ ಗಾಳಿ ಗುಡುಲು ಸಿಡಿಲಿಗೆ ಹೆದರಿ ಗುಡಿಯ ಹೊಕ್ಕರೆ ಗುಡಿಯೊಳಗಿನ ಕಲ್ಲು ತೊಲೆ ಜಾರಿ ತಲೆಯ ಮೇಲೆ ಬಿದ್ದಂತೆ ಗಂಗಮ್ಮ ಬಾರದು ಬಪ್ಪದು ತಪ್ಪದು ಎನ್ನುವ ಹಿರಿಯರ ವಾಣಿಯಂತೆ ಬಂದದ್ದನ್ನು ಅನುಭವಿಸಲೇಬೇಕಮ್ಮ, ಅನುಭವಿಸಲೇಬೇಕು. ನಿಜ ಭಾವ. ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗವನ್ನು ಸೇರಿದಂತೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಿ ಎನ್ನುವಂತ ಅಂತಹ ಮಾವನ ಸತಿ ಆಗೋದಕ್ಕೆ ನಿಜವಾಗ್ಲೂ ನಾನು ಅದೆಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ನೋ ಏನು. ಗಂಗಮ್ಮ, ಒಳ್ಳೆಯ ಗಂಡನಾದರೆ ಒಡವೆ ಬೇಡ, ತುಸು ರಾಗಿ ಹಿಟ್ಟಾದರೆ ಅನ್ನನೇ ಬೇಡ ಅನ್ನೋ ಒಳ್ಳೆಯ ಗುಣ ನಮ್ಮ ನಿನ್ನದು ಗಂಗಮ್ಮ. ನಾರಿ ಇಲ್ಲದ ಮನೆ ಇಲ್ಲ, ಕೆರೆ ಇಲ್ಲದ ಊರಿಲ್ಲ ಅನ್ನುತ್ತಿದ್ದ ನೀನು ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ, ಬಂಗಾರದ ಕಳಸ. ನಿಜ ಭಾವ. ಗಂಜಿ ಕುಡಿದ್ರೂ ಕೂಡ ಚಿಂತೆ ಇಲ್ಲ. ಆದ್ರೆ ಗಂಡನ ಮನೆಯಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಗಂಡನ ಧರ್ಮವನ್ನು ಪಾಲಿಸಬೇಕಾದದ್ದು ಸತಿಯಾದವಳ ಧರ್ಮ ತಾನೇ. ನೋಡಮ್ಮ, ಶಾನುಭೋಗರ ಗುಣವನ್ನು ಲೆಕ್ಕದಲ್ಲಿ ನೋಡು, ಮಾನವಂತ ಮನೆಯ ಹೆಣ್ಣಿನ ಗುಣವನ್ನು ನಡತೆಯಲ್ಲಿ ನೋಡು ಅಂದಿದ್ದಾರೆ ಬಲ್ಲವರು. ಅಂದಾಗ ಮಾವಿನ ಮರದಿಂದ ಮಾವಿನ ಮರನೇ ಹುಟ್ಟುತ್ತದೆ, ಬೇವಿನ ಮರ ಅಲ್ಲ ಅಂತ ತೋರಿಸಿಕೊಟ್ಟೆಯಮ್ಮ ನೀನು. ಅದು ನೋಡಿ ಮಾತಾಡ್ತಿದ್ದ ಹಾಗೆ ಶಂಕರ್ ಮಾವ ಬಂದೇ ಬಿಟ್ರು. ಏನಣ್ಣ, ಏನೋ ದೊಡ್ಡ ವಿಚಾರ ಮಾಡುವಂತೆ ಕಾಣುತ್ತದೆ, ಏನದು? ಬಾ ಶಂಕರ, ನಿನ್ನ ಮದುವೆ ವಿಚಾರವನ್ನೇ ಮಾತನಾಡುತ್ತಿದ್ದೆವು. ನಿನಗೊಂದು ಬಡವರ ಮನೆಯ ಹೆಣ್ಣನ್ನು ತೆಗೆದು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ನಿನ್ನ ಅಭಿಪ್ರಾಯವೇನು ಅಂತ ಕೇಳುತ್ತಿದ್ದೆ. ಅಣ್ಣ, ಯಾಕಣ್ಣ ಬಡವರು ಬಡವರು ಎಂದು ಬೆಚ್ಚಿ ಬೀಳುವಂತೆ ಮಾತನಾಡಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತೀಯಣ್ಣ? ಯಾಕೆ? ಶ್ರೀಮಂತರ ಮನೆ ಹೆಣ್ಣುಗಳನ್ನು ಮದುವೆಯಾಗಬಾರದು ಎಂದು ನಿಯಮ ಇದೆಯೋ ಅಥವಾ ಕಾನೂನು ಇದೆಯೋ? ಶಂಕರ, ಶ್ರೀಮಂತರು ಆನೆಯ ಕಟ್ಟುವುದು, ಬಡವ ತಾಳಿಯ ಕಟ್ಟುವುದು ಸಮಾನಪ್ಪ. ಹೀಗಿರುವಾಗ ಆಕಾಶಕ್ಕೆ ಏಣಿ ಹಾಕುವುದು, ಬೆಂಕಿಗೆ ಮುದ್ದು ಕೊಡುವುದು ನಮ್ಮಿಂದ ಸಾಧ್ಯನೇನು ಶಂಕರ? ಅಣ್ಣ, ನಿಮ್ಮ ಮಾತುಗಳನ್ನು ಕೇಳಿ ನಾನು ಮೂರ್ಖನಾಗಲಾರೆ. ಈ ಊರಿನ ಜಯರಾಜನ ತಂಗಿ ಶೀಲಾ ನಾನು ಕಾಲೇಜಿನಲ್ಲಿಯೇ ಓದುತ್ತಿರುವಾಗ ಇಬ್ಬರು ಪ್ರೀತಿ ಮಾಡಿದ್ದೇವೆ. ಈಗ ಇಬ್ಬರು ಕೂಡಿ ಮದುವೆಯಾಗಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಶಂಕರ, ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕು ವಿನಃ ಶ್ರೀಮಂತಿಕೆಯಿಂದಲ್ಲಪ್ಪ. ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ಬೇರೆ ಮಾಡುತ್ತದೆ ಎನ್ನುವ ಮಾತನ್ನು ತಿಳಿದುಕೋ. ಯಾಕಣ್ಣ, ಏನಾಗಿದೆ ಮನೆಯಲ್ಲಿ? ಎಲ್ಲರೂ ಯಾಕೆ ವೇಷದ ಮಾತುಗಳನ್ನು ಮಾತನಾಡುತ್ತಿದ್ದೀರಲ್ಲ? ಏ ಗಂಗಾ, ನೀನಾದರೂ ಹೇಳಿ ಏನಾಗಿದೆ ಅಂತ. ಅದು 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 ಏನಿಲ್ಲ ಅರ್ಜುನ, ನಿಮ್ಮಿಬ್ಬರ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ತಾಯಿ ಇಲ್ಲದ ನನ್ನ ತಂಗಿಯ ಮಗಳಾದ ಗಂಗಮ್ಮಳನ್ನು ನಿನಗೆ ತೆಗೆದುಕೊಳ್ಳಬೇಕೆಂದಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಅರ್ಜುನ? ಇದೇನಣ್ಣ ನೀನು ಮಾತನಾಡುವ ಮಾತು? ಅಣ್ಣ, ತಾಯಿ ಇಲ್ಲದ ತಬ್ಬಲಿಗಳನ್ನಾಗಿ ಸಾಕಿ ಸಲಹಿದ ನಿನ್ನ ಮುಂದೆ ಒಪ್ಪಿಕೊಡಷ್ಟು ದೊಡ್ಡ ಮನುಷ್ಯನಲ್ಲಣ್ಣ ಈ ನಿನ್ನ ತಮ್ಮ. ಅಣ್ಣ, ಅತ್ತೆವ್ವ ಕೊಟ್ಟ ಅಮೃತಕ್ಕಿಂತ ಹೆತ್ತವ್ವ ಕೊಟ್ಟ ಅಂಬಲಿನ ಲೇಸನ್ನೋಣ ಈ ನಿನ್ನ ತಮ್ಮ. ಅಣ್ಣ, ನೀನು ಯಾರನ್ನು ತೋರಿಸಿ ತಮ್ಮ ಅರ್ಜುನ ಇವಳ ಕುತ್ತಿಗೆಗೆ ತಾಳಿ ಕಟ್ಟು ಅಂದರೆ ಸಾಕಣ್ಣ.
ಕಣ್ಣು ಮುಚ್ಚಿ ತಾಳಿ ಕಟ್ಟುತ್ತೇನೆ, ಇದರಲ್ಲಿ ಸಂದೇಹವೇ ಬೇಡಣ. ಸಾರ್ಥಕವಾಯಿತು ಅರ್ಜುನ, ಸಾರ್ಥಕವಾಯಿತು ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ. ಅರ್ಜುನ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಈ ಸಮಾಜದಲ್ಲಿರುವ ನನ್ನಂತ ಹಿರಿಯ ಅಣ್ಣಂದಿರಿಗೆ ತೋರಿಸಿಕೊಟ್ಟೆ. ಅರ್ಜುನ, ನೋಡಪ್ಪ ನೋಡು, ನಿನ್ನ ಅಣ್ಣನ ಅನ್ನಾದರೂ ನೋಡಿ ಕಲಿತುಕೋ, ಆವಾಗಲಾದರೂ ಬುದ್ಧಿ ಬರುತ್ತದೆ ಏನೋ ನಿನಗೆ. ಹೋಗ್ಲಿ ಬಿಡು ಬಾಬಾ. ಶಂಕರ್ ಮಾವ ಯಾವತ್ತಾದ್ರೂ ನಿಮಗೆ ಎದುರಾಗಿ ಮಾತಾಡಿದಾರ? ಇಲ್ಲ ತಾನೆ. ಹಾಗಿದ್ಮೇಲೆ ಅವ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ ಬಾಬಾ, ಅರಸನ ಮಗಳಾದ್ರೂ ಕೂಡ ಪುರುಷನ ಸಿಗಿ ಸತಿಯಾಗಲೇಬೇಕಲ್ಲ. ಹಾಗಿದ್ಮೇಲೆ ಮಾವ ಹೇಗೂ ಇಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟಿದ್ರಲ್ಲಿ ಅಂಥ ತಪ್ಪಾದ್ರೂ ಏನಿದೆ? ಹೋಗಲಿ ಬಿಡು ಗಂಗಮ್ಮ. ಬಡವನ ಅತಿ ಆಸೆ ಗತಿಗೆಡಿಸಿತಂತೆ. ಮನೆಗೆ ಬರುವ ಹೆಣ್ಣಿನ ಗುಣವು, ಮನೆಗೆ ಬರುವ ನಾರಿಯ ಗುಣವು ಪುರುಷನ ಪುಣ್ಯ ನಾರಿಯ ಭಾಗ್ಯದಲ್ಲಿರ್ತದೆ ಅಂತಮ್ಮ, ನಾರಿಯ ಭಾಗ್ಯದಲ್ಲಿರ್ತದೆ ಅಂತೆ. ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿ ಆಗಬೇಕೇ ವಿನಃ ಮಾರಿ ಆಗಬಾರದಮ್ಮ, ಮಾರಿ ಆಗಬಾರದು. ಹೋಗಲಿ ಬಿಡೋಣ. ಎಷ್ಟೇ ಆದರೂ ಶಂಕರ ನಮ್ಮಿಬ್ಬರಿಗೆ ಮುದ್ದಿನ ತಮ್ಮ. ಅವಳ ಯಾವ ಹುಡುಗಿಯನ್ನು ಪ್ರೀತಿಸಿದ್ದಾನೋ ಅವಳನ್ನೇ ತಂದು ಮದುವೆ ಮಾಡೋಣ. ಯಾಕೆಂದರೆ ಅಣ್ಣ, ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಎಲ್ಲ ಪ್ಯಾಷನ್ ಆಗಿಬಿಟ್ಟಿದ್ದಾವೆ. ಹಾ ಅಂದಾಗ ಶಂಕರ್ ಬಾರಪ್ಪ ಇಲ್ಲಿ. ನೋಡು ಶಂಕರ್, ಅಣ್ಣ ಹೊಡೆದಿದ್ದಕ್ಕೆ ನೀನೇನು ಬೇಜಾರಾಗಬೇಡಪ್ಪ. ಹೇಳು, ಅದ್ಯಾವ ಹುಡುಗಿ ಅಂತ ಹೇಳಪ್ಪ ಹೇಳು. ನಿನ್ನ ಅಣ್ಣ ಕೇಳುತ್ತಿದ್ದಾನೆ ತಾನ, ಹೇಳು. ಅಣ್ಣ, ಅದು ಅರ್ಜುನ, ಅವನು ಹೇಗೆ ಹೇಳುತ್ತಾನೋ, ಅವನು ಪ್ರೀತಿಸುತ್ತಿರುವ ಹುಡುಗಿ ಈ ಊರಿನ ಜಯರಾಜನ ತಂಗಿ, ಜಮೀನ್ದಾರ್ ಜಯರಾಜನ ತಂಗಿ ಶೀಲಾಳಂತೆ. ಶಂಕರ್, ನೀನು ಪ್ರೀತಿಸುತ್ತಿರುವ ಅದು ಸಿರಿ ಸಂಪತ್ತಿನ ಭೋಗಕ್ಕೂ ಇಲ್ಲ, ಬಡತನದಲ್ಲಿದ್ದೇನೆಂಬ ಭ್ರಮೆಗೆ. ಏ ಶಂಕರ್, ನೀನೇನಾದರೂ ಅಂತ ಕೆಟ್ಟ ವಿಷಸರ್ಪದ ಜೊತೆ ಸಂಬಂಧ ಬೆಳೆಸುತ್ತೇನೆಂದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಅದನ್ನು ಬಿಟ್ಟು ಬೇರೆ ಯಾರನ್ನಾದರೂ ಕೇಳು. ನನ್ನ ಸರ್ವ ಆಸ್ತಿಯನ್ನು ಮಾರಿ ಈ ಊರಿನಲ್ಲಿ ಯಾರು ಮಾಡಿರಬಾರದು ಆ ರೀತಿ ನಿನ್ನ ಮದುವೆ ಮಾಡುತ್ತೇನೆ. ಏ ಶಂಕರ್, ನಿನಗೊಂದು ಮಾತು ಹೇಳುತ್ತೇನೆ ಕೇಳು. ಅಕ್ಕರೆ ಇಲ್ಲದ ಉಪ್ಪರಿಗಿಂತ ಅಕ್ಕರೆ ಇರುವ ತಿಪ್ಪಿನ ಲೇಸು ಕಣೋ. ಜೀವನವೆಂದರೆ ಹುಡುಗಾಟವೆಂದು ತಿಳಿದುಕೊಂಡಿರುವೇನಪ್ಪ. ನೀನೇನಾದರೂ ಆ ಹುಡುಗಾಟದ ಹುಡುಗಿಯನ್ನೇ ಮದುವೆ ಆಗಿದ್ದೆ ಆದರೆ ಶಂಕರ್, ಮುಂದೊಂದು ದಿನ ನಿನ್ನನ್ನು ನಡೋ ನೀರಿನಲ್ಲಿ ಕೈ ಬಿಟ್ಟು ಹೋದಳು. ಹುಷಾರ್. ಶಂಕರ, ಹಾಲಿನ ಜೊತೆ ಸಕ್ಕರೆ ಸೇರಿದರೆ ಸಿಹಿಯಾಗಿರುತ್ತದೆ, ಅದೇ ಹಾಲು ಹುಳಿಯ ಜೊತೆ ಸೇರಿದರೆ ಒಡೆದು ಹೋಗುತ್ತದೆ. ನಾವು ಸಂಬಂಧ ಬೆಳೆಸುವುದಾದರೆ ಒಳ್ಳೆಯವರ ಜೊತೆ ಸಂಬಂಧ ಬೆಳೆಸಿದರೆ ಸಂಸಾರ ಚೆನ್ನಾಗಿರುತ್ತದೆ. ಅದೇ ಆ ದುಷ್ಟರ ಜೊತೆ ಸಂಬಂಧ ಬೆಳೆಸಿದರೆ ಸಂಸಾರ ಒಡೆದು ಕನ್ನಡಿಯಂತಾಗುತ್ತದೆ. ನೋಡು ಶಂಕರ, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ಆಳ ನೋಡೋ ಜನನಪ್ಪ ಅವರು. ಬೇಡಪ್ಪ, ಅವರು ಮೊದಲೇ ಕ್ರೂರ ಜನ. ಅವರ ಸಹವಾಸ ಮಾಡಿದರೆ ನಿನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಂಗಾದೀತು ನಿನ್ನ ಬಾಳು. ಯಾಕೆ ಹಾಗೆ ನೋಡ್ತಾ ಇದೀಯ ಭಾವ? ಏನ್ ಮಾತಾಡ್ತಾ ಇದ್ದೀರ ಅಂತ ನಿಮ್ಗೆ ಗೊತ್ತು ತಾನೆ? ಯಾರ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ. ನೋಡಮ್ಮ ಗಂಗಾ, ಅದೇನೋ ನನಗೆ ಗೊತ್ತಿಲ್ಲ ಅಣ್ಣ. ನಾನು ಅವಳನ್ನೇ ಪ್ರೀತಿಸುವುದು, ಅವಳನ್ನೇ ಮದುವೆಯಾಗುವುದು. ನೋಡಿದೆಯಾ ಅರ್ಜುನ ನಿನ್ನ ತಮ್ಮನ ಸ್ವಕ್ಕಿನ ಮಾತುಗಳನ್ನು? ಪ್ರೀತಿಯ ಹುಚ್ಚು ನೆತ್ತಿಗೇರಿಸಿಕೊಂಡು ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ ನಿನ್ನ ತಮ್ಮ. ಮಣ್ಣಿನಿಂದ ಕೌರವರು ಕೆಟ್ಟರು, ಹೆಣ್ಣಿನಿಂದ ರಾವಣ ಕೆಟ್ಟ ಎನ್ನುವ ರೀತಿ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಏನು? ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನೆ, ನೀನೇ ಬಗೆಹರಿಸಪ್ಪ. ಅಣ್ಣ, ಆನೆ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇ ಅಣ್ಣ.
ಯಾರ ಮುಂದೆ ತೆರೆ ಎತ್ತಿ ಬಾಳಬೇಕೆಂದುಕೊಂಡಿದ್ದನೋ ಈ ನಿನ್ನ ತಮ್ಮ ಅರ್ಜುನ, ಅವರ ಮುಂದೆ ತಲೆ ತಗ್ಗಿಸುವಂತಾಯಿತು ನನ್ನ ಜೀವನ. ಎಷ್ಟು ಬಡವರ ರಕ್ತ ಕುಡಿದು ಹತ್ತೂರಿಗೆ ಅಮ್ಮೀರಲಾಗಿ ಮೆರಿಬೇಕೆಂದು ಮೆರೆಯುತ್ತಿದ್ದನು ಆ ಸೊಕ್ಕಿನ ಶ್ರೀಮಂತನಿಗೆ ಮಿಂಡ ಹುಲಿಯಾಗಿ ಅವನ ರೆಕ್ಕೆ ಪಕ್ಕೆಗಳನ್ನು ಕತ್ತರಿಸಿ ಈ ಊರಿನಲ್ಲಿ ಅವನಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಚೀತು ಅನಿಸಬೇಕೆಂದುಕೊಂಡಿದ್ದನೋ ಈ ನಿನ್ನ ತಮ್ಮ. ಅಲ್ಲ, ಕೈ ಕಟ್ಟಿ ಹಾಕಿ ಬಿಟ್ಟನಲ್ಲ ನನ್ನ ತಮ್ಮ ಶಂಕರ್, ಕೈ ಕಟ್ಟಿ ಹಾಕಿ ಬಿಟ್ಟ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಹೇಗೆ ಲೆಕ್ಕಕ್ಕೆ ಬಂದವರು? ಹೆಣ್ಣಿನ ತೋಳ್ ತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು ಒಂದೇ, ಬೋರಗಲ್ಲ ಮೇಲೆ ನೀರು ಸುರಿಯೋದು ಒಂದೇನಪ್ಪ. ಹೀಗಿರುವಾಗ ಈ ಹಿರಿಯ ಅಣ್ಣನಿಗೆ ಹೊರೆ ತಪ್ಪಿದ್ದಲ್ಲ ಶಂಕರ, ಹೊರೆ ತಪ್ಪಿದ್ದಲ್ಲ ಅರ್ಜುನ, ಹೊರೆ ತಪ್ಪಿದ್ದಲ್ಲ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗುವನಲ್ಲ ಈ ಶಂಕರ. ನೋಡಿದೀಯ ಅರ್ಜುನ, ಯಾವ ರೀತಿ ಮಾತನಾಡಿ ಹೋದ ನಿನ್ನ ನೆಚ್ಚಿನ ತಮ್ಮ. ಆಯ್ತಪ್ಪ, ಅವನಿಷ್ಟದಂತೆಯೇ ಆಗಲಿ. ನನ್ನದು ಸ್ವಲ್ಪ ಕೆಲಸವಿದೆ, ನಾನು ಬರ್ತೇನೆ ಅರ್ಜುನ. ಎಂಥ ಒಡ ಹುಟ್ಟಿದ ಸೋದರರು ನಾವು. ಒಂದೇ ಕರಳ ಬಳ್ಳಿಯಿಂದ ಬಂದರೂ ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ನನ್ನ ತಮ್ಮ ಶಂಕರ್. ಮಾವ, ಅದಕ್ಕಾಗಿ ನೀನ್ ಯಾಕೆ ಇಷ್ಟದ ಚಿಂತೆ ಮಾಡ್ತಾ ಇದೀಯ? ಈಗಾಗ್ಲಿ ಮಾವ ಪ್ರೀತಿಯ ಬಲಿಯಲ್ಲಿ ಸಿಲುಕಿ ಹಾಕೊಂಡಿದ್ದಾನೆ. ಹಾಗಿದ್ಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಹೇಳ್ತಾರೆ. ಇದ್ದ ವಿಷಯವನ್ನೆಲ್ಲ ಬಿಟ್ಟು ಆದಷ್ಟು ಬೇಗನೆ ಅವರ ಮದುವೆಯನ್ನ ಮಾಡಿ ಮುಗಿಸಿದ್ರಾಯ್ತು ಬಿಡಿ. ಗಂಗಾ, ನಿನಗಿದ್ದಷ್ಟು ಬುದ್ಧಿ ಅವನಿಗಿಲ್ಲವಲ್ಲೇ ಗಂಗಾ. ಹಾ, ಅದಿರ್ಲಿ ಗಂಗಾ, ಮದುವೆ ವಿಚಾರದಲ್ಲಿ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ? ಒಪ್ಪಿಗೆ ಒಪ್ಪಿಗೆ ಅಷ್ಟೇ ಇಲ್ಲ ಮಾವ. ನಿಮ್ಮ ಕೈಯಾರಿ ಕಟ್ಟುವಂತ ಆ ಪವಿತ್ರವಾದ ತಾಳಿಗೆ ನಾನು ಕತ್ತನ್ನ ತಗ್ಗಿಸಿ ನಿಲ್ತೀನಿ. ಯಾಕೆಂದ್ರೆ ಯಾವತ್ತಿಗೂ ಕೂಡ ನೀವು ನನ್ನವರೇ ಅಂತ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತವಳು ನನ್ನ ಸತಿಯಾಗಿ ಬರುವುದು ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಹಾಗಾದ್ರೆ ಮತ್ತೇಕೆ ತಡ? ಈ ಸಂತೋಷ ಸಮಯದಲ್ಲಿ ಮೂಡಿ ಬರಲಿ ಒಂದು ಸವಿಗಾನ. ಆಯ್ತು ಗಂಗಾ. ಹೇ 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 ಹೇ
ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ನೀ ಜೊತೆ ಸೇರಲು ಎಂಥ ಸುಂದರ ಆಹಾ ಲಾ ಲಾ ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ನೀ ಜೊತೆ ಸೇರಲು ಎಂಥ ಸುಂದರ ಬಯಸಿದೆ ಹೃದಯ ಮಂದಿರ ಸ್ವಾಗತ ಬಯಸಿದೆ ಹೃದಯ ಮಂದಿರ ಈ ನಮ ಸಂಗಮ ಅವಿರತ ಮಧುರ ಈ ನಮ ಸಂಗಮ ಅವಿರತ ಮಧುರ ಅವಿರತ ಮಧುರ. ಈಗೇನಾದರೂ ಮಾತನಾಡಿದರೆ ನನ್ನ ತಮ್ಮ ಶಂಕರನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹೇಗಾದರೂ ಮಾಡಿ ಆ ಜಯರಾಜನ ತಂಗಿಯನ್ನ ನನ್ನ ಮನೆ ಸೊಸೀಮ್ನಾಗಿ ಮಾಡಿಕೊಳ್ಳಲೇಬೇಕು. ಓಹೋ, ಇದಕ್ಕೆ ಆ ಕುಲಕರ್ಣಿ ಹತ್ತಿರ ಸಮಯ ನೋಡಿ ಹೇಳಿ ಕಳಿಸಿದರಾಯ್ತು. ಏನ್ರಿ ಬರೀ ನೌಕರಿ 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 ಬರೀ ನೌಕರಿ ಬರೀ ಈಗಿನ ಹೆಣ್ಣು ಎತ್ತರ ಬದುಕು ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಬರೀ ಮಗಳಿಗೆ ಏನು ಬೇಕ್ರಿ ಬರೀ ನೌಕರಿ ಗಂಡ್ಬೇಕು ನೌಕರಿ ಬೇಕು ನೌಕರಿ ಅವನವ್ನು ರೇಷನ್ ಕಾರ್ಡ್ನೇನು ರೇಷನ್ ಅಕ್ಕಿ ತಗೊಂಬಂದು ತಿಂದ್ರು ಅಷ್ಟ ನೌಕರಿ ಗಂಡನ ಬೇಕ್ರಿ ಇವ್ರಿಗೆ ಮಗಳಿಗೆ. ಇವತ್ತು ಮಗಳಿಗೆ ನೌಕರಿ ಗಂಡನ ಹುಡುಕ್ತಾರ್ರಿ, ನಾಳೆ ಹಿಂದೆ ಅಡ್ಡೆ ಅವು ಮದುವೆ ಮಗಳು ಹಿಂದೆ ಮಾಡೋ ಮದುವೆ ಮಗಗ ಎಲ್ಲಿದ್ದ ಕನ್ಯಾ ತಂದು ಹೆಂಗ ಮಾಡ್ತಾರ್ರಿ ಮದ್ವಿ ನೀವ್ರಿ ಬರೇ ನೌಕರಿ 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 ಹಿಂಗ ಆಗ್ಬಿಡತ್ರಿ. ಒಂದು ವೇಳೆ ಈ ಹೆಣ್ಣು ಹತ್ತಾರ ನೋಡಿ ಸಾಕಾಗಿ ಮನಸ್ಸು ಹೋತ ಬಂದವ್ ಕೊಟ್ರ ಆತಪ್ಪ ಅಂದ್ರ ಮಾಡ್ಕಿನಕ್ಕಿದ್ರಿ ತಿಂಡಿ ಎಂತದ ಮಾಡ್ರಿ ಆಕೆ ಏನಂತ ಗೊತ್ತನ್ರಿ ಇವತ್ತಿನ ಪೊಸಿಷನ್ ಹಿಂಗೈತಿ ನೋಡ್ರಿ. ನೌಕರಿ ಗಂಡ ಬೇಕಂತ ನ್ಯಾಯ ತೆಗದಾಳ, ನಮ್ಮ ರೈತನ ಮದ್ವಿ ಯಾಗಂದ್ರ ರಾಡಿ ಹಿಡಿಸಾಳ. ನೌಕರಿ ಗಂಡ ಬೇಕಂತ ನ್ಯಾಯ ತೆಗದಾಳ, ರೈತನ ಮದ್ವಿ ಯಾಗಂದ್ರ ರಾಡಿ ಹಿಡಿಸಾಳ. ಅನ್ನ ಹಾಕವಾಗ ಅಣಕ ಮಾಡ್ತಾಳ, ಮಣ್ಣ ಹತ್ತಿದರ ಕೈಗೆ ಮುಗ ಮುರಿತಾಳ. ಚ ಒಂದು ಊರು ಬಿಟ್ಟು ಒಂದು ಊರಿಗೆ ನೌಕರಿ ಮಾಡಾಕ್ ಬಂದ್ರೆ ನಮ್ಮ ಹಣೆ ಬರನ ಬದ್ಲಿ ಆಗಿದ್ರಿ. ಅವನವನ ಆ ಹಾವೇರಿ ತಾಲೂಕು ಬಿಟ್ಟು ರಾಣೆಬೆನ್ನೂರು ತಾಲೂಕಿಗೆ ಬಂದ್ರೆ ಅದ ಮುಸುಡಿ ಅದ ಹಾಳ ಅದ ಕತ್ತಿನ ರೀ. ಒಂದರ ಚಂದನ್ ಹುಡುಗಿಯರಿಗೆ ಬಂದು ನಮ್ಮ ಹತ್ರ ಮಾಡಿಸ್ಕೊಂಡು ಹೋಗಿದ್ವು ಬರೀ 60 70 80 90 ವಯಸ್ಸಿನ ಬಂದು ನಂದು ಇಲ್ಲಿ ನುಯ್ತೈತೆ ಇದ ಹಾಡ ಇದ ಕತ್ತಿರಿ ಇಲ್ಲಿ ನುಯ್ತೈತಿ ಅಲ್ಲಿ ನುಯ್ತೈತಿ ಅಂತ ಗಂಟು ಬಿದ್ದು ಬರೀ ಸೊಂಟಕ ಮಾಡಿಸ್ಕೊಂತವ್ರಿ. ನಮಗೆ ಅದನ್ನ ನೋಡಿ ಸಾಕಾಗಿ ಹೋಗ್ಬಿಟ್ಟೈತ್ರಿ. ಅವನವನ ತಲೆನ ಹಾಪ್ ಆಗಿಬಿಟ್ಟೈತಿ. ಅದು ಒಲಿ ಅವನವನಿ ಮೊನ್ನೆ ಬಂದು ಮಾಡಿಸ್ಕೊಂಡು ಹೋದಕ್ರಿ ನಮ್ಮ ಅಂಜಲಿಯವ್ವ ಎಲ್ಲಿ ಅದಾಳ ಏನು ಆ ಗುದ್ಲೆಪ್ಪರ್ವಣಿ ಹಿಡಿದು ಬರಾಕತ್ತಿರ್ತಾಳ ನಾನು ನೋಡಿದ್ರೆ ಆಗ್ತಾಡ್ರಿ. ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಎಲ್ಲೆಲ್ಲೂ ನೀ ಕಾಣುವೆ, ನನ್ನಲ್ಲಿ ತುಂಬಿರುವೆ ನೈನೋಮಿ ಸಪನಾ ಮಿ ಸಜನಿ ಪೆ ದಿಲ್ ಆ ಗಯಾ, ಸಜನಿ ಪೆ ದಿಲ್ ಆ ಗಯಾ. 2020 ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕಲೇಟ್ 2020 ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕಲೇಟ್ ಕೊಡ್ತಾನಿ ಹೂ ಅನ್ನ ಆನಿ ಬಂತಂದಾನಿ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ. ಹವದಾಗ ಕಿಂಡಿ ಜಂಪರ ಹುಡುಗಿ ಪ್ಯಾಸನ್ನ
ಸಾಲಿ ಹರೆಯದ ಬಾಲಿ ನಿನ್ನಂಗ ಮರಿಯಾಲಿ ಹೈಸ್ಕೂಲ ಸಾಲಿ ಹರೆಯದ ಬಾಲಿ ನಿನ್ನಂಗ ಮರಿಯಾಲಿ ಜರದಾರಿ ಸೀರಿ ಉಟ್ಟ ಬಂದಿದೆ ಹಿಡಿಯ ನಾಟಕದಲ್ಲಿ ಮಡ್ಡಿಯ ಹಲದ ಮುದುಕ ಹಾಕ್ತೀಯೋ ಯಾಕ ಸದಕ ಮಡ್ಡಿಯ ಹಲದ ಮುದುಕ ಹಾಕ್ತೀಯೋ ಯಾಕ ಸದಕ ನೀರಲ್ಲಿ ಹಾಸಿ ಅದಕ ಕೈ ಹಾಕಿ ನನ್ನ ಭುಜಕ ಮೇಲಿಲಗಾಕಿ ರಕನ ಡೋಲಿದ ಜಾಕಿ ರಕನ ಮೇಲಿಲಗಾಕಿ ರಕನ ಡೋಲಿದ ಜಾಕಿ ರಕನ लेने तो दे गोरी आएगा तेरी सजना मेली लगा के रखना ಏನ್ರಿ ಡಾಕ್ಟ್ರ ನೀವಿಲ್ಲದಿರಿ ಬರ್ರಿ ಮೇಡಮರ ನಮ್ದೇನ್ ಕೇಳ್ತೀರಿ ಬಿಡ್ರಿ ಅವನವನು ನಮ್ದೇನ್ ಕೇಳ್ತೀರಿ ಬಿಡ್ರಿ ನಮ್ದೇನ್ ಕೇಳ್ತೀರಿ ಬಿಡ್ರಿ ಮೇಡಮರ ಕರಿದು ಕಟ್ಟರಿಲ್ಲ ತುರಿಸಿ ಮೇವ್ ಹಾಕಾರಿಲ್ಲ ಹೌದು ನೀ ಏನು ಮೊನ್ನೆ ಮಾಡಿಸ್ಕೊಂಡು ಹೋದ್ ಗಿರಾಕಿ ಇವತ್ತು ಬಿಟ್ಟೇಕಿ ಇಲ್ಲಿ ಏನು ವಿಶೇಷ ಅಂತ ಯವ್ವ ಏನ್ ಹೇಳ್ತೀಯ ಯವ್ವ ಅದರ ಕತಿನ ಆ ನೋವಿನ ಸಂಬಂಧ ನನ್ನ ಜೀವನ ಬ್ಯಾಸರಾಗಿ ಹೋಗ್ಬಿಟ್ಟಿತ್ತು ಮಾರಯ್ಯ ಹೌದು ನೀವು ಮೊದ್ಲ ಹೇಳಿದ್ರಲ್ಲ ಅಂಜಲಿ ಹಾ ನಾ ಮೊದ್ಲ ಹೇಳಿದ್ನಿಲ್ಲ ನಿನಗೆ ನಾ ಮಾಡಿದ್ದೆ ಒಂದ್ ಸ್ವಲ್ಪ ತ್ರಾಸ ಆಕೈತಿ ಅಂತ ಹೌದು ಡಾಕ್ಟ್ರ ಏನು ಸೂಜಯಪ್ಪ ನಿನ್ನ ಸೂಜಿ ಹೇಳ್ತೀನಲ್ಲ ಟೇಬಲ್ ಮೇಲೆ ಮನೆಗಿಸಿ ಸೂಜಿ ಚುಚ್ಚಿದೆಪ್ಪ ಸೂಜಿ ಚುಚ್ಚಿದಾಗ ನಾನು ಎಲ್ಲದೇನೋ ಅಂತಾನೆ ಗೊತ್ತಾಗ್ಲಿಲ್ಲ ಸೂಜಿ ಏನು ಹೊರಗೆ ತಕೊಂಡ್ ನೋಡು ರಗತ್ತ ಬರಬೇಕಾ ಒಂದು ಬಕೆಟ್ ರಗತ್ತ ನೀನು ಹುಡುಗಿ ಮಾಡಿಸ್ಕೊಳ್ಬೇಕಾರೆ ಭಾಳ ಬಡ್ದಾಡ್ತಿಪ್ಪ ಹುಡುಗಿ ಅಂದಂಗ ಫಸ್ಟ್ ಟೈಮ್ ಅಲ್ಲ ಮಾಡಿಸ್ಕೊಳೋದು ಅದಕ್ಕೆ ಹಂಗಾಕೈತಿ ಮುಂದ್ ಸರಳ ಅದ ರಕ್ತ ಅಷ್ಟ ಯಾಕೋ ಮಾರಾಯ ಅದ್ರ ಜೊತೆಗೆ ನೀ ಚುಚ್ಚಿದೆಲ್ಲ ಬಿಳಿ ಎಣ್ಣೆ ಅದು ಸಮೇತ ಹೊರಗೆ ಬಂತು ಹಿಂಗಾತ ಅದ ಅದ್ ಹೆಂಗ ಆತ ಅಂತ ನಾನು ಕರೆಕ್ಟಾಗ ಸ್ವಿಚ್ ಒಳಗ ಎಣ್ಣೆ ಬಿಟ್ಟಂಗೆ ನನಗೆ ಗೊತ್ತೈತದ ಅದ್ ಹೆಂಗ ಆತ ಅಂತ ವಿಚಾರ ಮಾಡ್ಬೇಕಾತ ಇದೆ ಮಾಡ ಸೂಜಾಗ ಸ್ವಲ್ಪ ಎಣ್ಣೆ ಜಕ್ಕೋಬೇಕು ಹಾಕೋದ ಚುಚ್ಚಿದ್ರ ಅದು ನಮ್ಗೆ ತ್ರಾಸ ಆಗೋದಿಲ್ಲ ಅಂಜಲಿ ನಿಮ್ಮಂತ ಹುಡುಗಿಯರಿಗೆ ತ್ರಾಸ ಆಗ್ಬಾರ್ದಂತಾನ ಕೊಟ್ಟಿರ್ತಾವಲ್ಲ ಕೈಯಾಗ ಎರಡು ದುಂಡನು ಒಂದು ಉದ್ದನ ಗುಳಿಗೆ ನಾವು ಹಂಗೆ ಬಿಡ್ಬೇಕಪ್ಪ ಗಬಕ್ಕನ ಏನವ ಉದ್ದನು ಗುಂಡನು ಅದ ರೀ ತ್ರಾಸ ಆಗ್ಬಾರ್ದು ನೋವು ಆದಾಗ ತಗಲಿ ಅಂದ ಎರಡು ಕೆಂಪನ ದುಂಡನು ಒಂದು ಉದ್ದಂದು ಬೆಳ್ಳ ಒಂದು ಗುಳಿಗೆ ಕೊಟ್ಟಿರ್ತಾವಲ್ಲ ಎರಡು ದುಂಡನು ನುಂಗಿ ಕೆಂಪ್ ಅನ್ಸಿದ್ ಬಿಟ್ರೆ ಸಮಾಧಾನಕೈತಿ ನೋಡ ಯವ್ವಾ ಈ ಡಾಕ್ಟರ್ ನೀ ನನ್ನ ಮೇಲೆ ಇಷ್ಟು ಪ್ರೀತಿ ಇದೆ ಅಂದ್ರೆ ಇನ್ ಮೇಲಿಂದ ನಾನು ನಿನಗೆ ಡಾಕ್ಟರ್ ಅಂತ ಕರೆಯಂಗಿಲ್ಲ ಮಾವ ಅಂತ ಕರಿತೀನಿ ನೀ ಮಾವ ಅಂದಿಂದ ನನಗೆ ಯಾಕ ನಿನ್ನ ಮೇಲೆ ತೀರ ಯಾಕ ಬಾಳ ಜೀವಕತ್ರ ಅಂತ ಹೇಳಕಲ್ಲಿ ಲೆಕ್ಕನ ಹರಿದಂಗ ಆಗ್ಬಿಟ್ಟೈತಿ ಈಗ ಹಂಗಾಗತ್ತತೆ ಹಂಗಾಗಲ್ದಕ್ಕ ಹಂಗಾರ ಚಾಲು ಮಾಡೇ ಬಿಡೋಣ ಬಿಡ ಜೋಸ್ನ್ಯಾಗ ಒಂದ್ ಜೋಶ್ ಆಗಲೇ ಆಗ ಬಿಡಿ ನಿಜ ಹೇಳ ಗೆಳತಿ ಒಟ್ಟ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರದ ನೀ ಹೆಂಗ ಗಿರತಿ ಜೀವನ ಹೆಂಗ ಕಳಿತಿ ನನ್ನ ಮರದ ನೀ ಹೆಂಗ ಗಿರತಿ ಈ ಜೀವನ ಹೆಂಗ ಕಳಿತಿ ಹುಡುಗಿ ಹುಚ್ಚಾಗುವಂಗ ಒಂದು ಬಗಿ ಯಬಸ್ ಯಬಸ್
ಏವ ಮಗಳ ಅಂಜವ್ವ ರಾಜಣ್ಣ ಎಲ್ಲೇನ ನಮ್ಮ ಮಗಳು ಅಂಜವ್ ಬಂದಿದ್ದಾನ ಬೇಬರ್ಸಿಕಿ ನಿನ್ನೆ ಹಳೆ ಸಜ್ಜನಂದು ತೇರು ಅಂತೇಳಿ ತಣ್ಣೀರು ಎರಡು ಕೊಡಪ್ಪನ ಜಳಕ ಮಾಡ್ದಕ್ಕೆ ಬೆಳತನಕನು ನಿದ್ದಿಗಡ್ಸಾಡ್ರಿ ನನ್ನ ಹಳೆ ಸಜ್ಜನ ಗುಡಿಯಾಗ ಗಂಟಿ ಬಾರಿಸಿದ ಅಷ್ಟ ಸಣ್ಣ್ರಿ ನೋಡ್ರಿ ಬೆಳತನಕನು ಯಪ್ಪ ನನ್ನ ಗಂಟಿ ಅಲ್ಲ ಅಪರಾತ್ರಿ ವಯದಾಗ ಎಲ್ಲಿ ತಂದು ಕೊಡ್ಲಿ ಆಕಿ ಗಂಟಿನ ಹೋನಿಪ್ಪ ನಿಮ್ಮೂರು ದನಕಾಯ ಮಾದೇವಣ್ಣ ಅವನ ಗಂಟಿ ಇಸ್ಕೊಂಬಂದು ಕೊಟ್ಟೆ ಯಪ್ಪ ಇದು ನನ್ನ ಗಂಟೆ ಅಲ್ಲ ಏನು ಮಾಡ್ಲಿ ನಾನು ಅಲ್ಲ ನನಗ ಯಾವ ಹೊತ್ತಿನ್ಯಾಗ ಯಾವ ಗಳಿಗ್ಯಾಗ ಮಗಳಾಗಿ ಬಂದು ನನಗ ತಿಳಿದಂಗ ಆಗೈತ್ರಿ ಈ ದೈವ ಏನು ಮಾಡ್ಬೇಕಪ್ಪ ಏನು ಮಾಡ್ಬೇಕು ಯಾವ ಗಳಿಗ್ಯಾಗ ಮಗಳಾಗಿ ಬಂದಿ ತಂದೆಯ ತಲೆಯ ಕೆಡಸಿದಿ ಯಾವ ಹೊತ್ತಿನ್ಯಾಗ ಓಣ್ಯಾಗ ಹೋಗಿ ಹುಡುಗರ ತಲೆಯ ಕೆಡಸಿದಿ ತಿರುಗಿ ಆಗಿ ಹೋದಿ ಹೋಳ ಉಪ್ಪಿನಕಾಯಿ ಊರಿನ್ಯಾಗ ಮಾನ ತೆಗೆದು ನನಗ ನಾಮ ಎಳದಿ ಯಾವ ಗಳಿಗಾಗ ಕೆಳಗಿ ಬಂದಿ ಹಿಂದಲ ತಲೆಯ ಕೆಡಸಿ ಯಾವ ಹೊತ್ತಿನಾಗ ಓಣ್ಯಾಗ ಹೋದಿ ಹುಡುಗರ ತಲೆಯ ಕೆಡಸಿದೆ ಹಡಿದವನ ನೀ ಮರತಿ ಮಾಡಿದಿನಿ ವಾಂತಿ ಮುಗದೈತಿ ನಿನ ಸಂತಿ ಹಚ್ಚಿದೆ ಒಣ ಚಿಂತಿ ಹಡಿದವನ ನೀ ಮರತಿ ಮಾಡಿದಿನಿ ವಾಂತಿ ಮುಗದೈತಿ ನಿನ ಸಂತಿ ಹಚ್ಚಿದೆ ಒಣ ಚಿಂತಿ ಬ್ಯಾಡ ಮಾತ ಕೇಳ ಮಳ್ಳ ನೀನ ಆಗ ಬ್ಯಾಡ ಬ್ಯಾಡ ಮಾತ ಕೇಳ ಮಳ್ಳ ನೀನ ಆಗ ಬ್ಯಾಡ ತಿರಗಿ ಆಗಿ ಹೋದಿ ಹೋಳ ಉಪ್ಪಿನ ಕಾಯಿ ತಿರಗಿ ಆಗಿ ಹೋದಿ ಹೋಳ ಉಪ್ಪಿನ ಕಾಯಿ ಊರಿನ್ಯಾಗ ಮಾನ ತಗದು ನನಗ ನಾಮ ಎಳದಿ ಊರಿನ್ಯಾಗ ಮಾನ ತಗದು ನನಗ ನಾಮ ಎಳದಿ ಏನು ಮಾಡೋದ್ರಿಪ್ಪ ಏನು ಮಾಡೋದು ಇಲ್ಲಿ ಯಾರ ನಿಂತಾರ ತಡಿಪ ಇವ್ರು ಕೇಳೋಣ ಛೀ 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 ಎಂಥ ಕಾಲ ಬಂತ್ರಿ ಎಂತೀನಿ ನಾನು ಅಲ್ಲ ನಾಲ್ಕು ಗಾಡಿ ಒಳಗ ಮಧ್ಯದೊಳಗ ಮಾಡಬೇಕಂತ ಸಂಸಾರ ಈ ರೋಡ್ನ್ಯಾಗ ಬಂದೈತಿ ಅಂತಂದ್ರೆ ತಿಳಿದಂಗಾಗೈತ್ರಿ ಈ ದೈವ ತಿಳಿದಂಗಾಗೈತಿ ನಮಗ ಅಲ್ಲ ಮಕ್ಕಳಿಗೆ ಸಂಸ್ಕಾರ ಬೇಕು ಸಂಸ್ಕಾರ ಇಲ್ಲ ಅಂದ್ರೆ ಹಿಂಗ ಬಾಳೆವು ಈಗ ನನ್ನ ಸಂಸ್ಕಾರ ಹೆಂಗೈತಿ ನನ್ನ ಮಗಳ ಮಾಡನ್ರಿ ಹಿಂಗ ಮಾಡ್ತಾನ ಏ ಮಂಜಾಗಳ ದಾರ್ಯಾಗ ಅಡ್ಡಾಡ್ರ ಕಾಣಂಗಲ್ಲನ ದಾರಿ ಬಿಟ್ಟು ನಿಲ್ತೀರೇ ನಿಮ್ಮನ್ನ ಮಾವ ಅವ ನಮಗ ಮಂಗ್ಯಾಗಳು ಅನ್ನಕತ್ತೇನ ಲೇ ಒಳ್ಳೆ ಲವ್ ಮುನ್ಯಾಗದನಿ ತಲೆ ಹಾಪ್ ಮಾಡ್ಬೇಡ ರೈಟ್ ಹೇಳ್ಬಿಡಿ ಅಂತ ತಲೆ ಕೆಡಿಸ್ಬೇಡ ಹೌದಲೆ ಲಡುದು ಅಲ್ಲ ಇವರ ಮೊದಲೇಕ ಚಿಲ್ರೆ ನನ್ನ ಮಕ್ಕಳು ಅದಾರ ಮತ್ತು ನನಗೆ ಚಿಲ್ರೆ ಇಲ್ಲ ಅಂತಾರ ಏ ಮಂಗ್ಯ ದಾರಿ ಬಿಟ್ಟು ನಿಂದ್ರಲಿ ಲೇ ಯಾವನ್ಲಿ ಅವ ಅವನವ್ನು ಸಿಕ್ಕ ಟೈಮ್ನಾಗ ನಾ ಬರಬ್ರಿ ಬಾರಿಸ್ಕೊಂಡ್ ಕೈ ಹುಡ್ಕತ್ತ ನಾವು ನಿಂತ ನನ್ನ ಮಕ್ಕಳು ಕಾಟ್ ಬಂದ್ರಿ ಏ ತಲೆ ಹಾಪ್ ಮಾಡ್ಬೇಡ ಸುಮ್ಮನೆ ನಡೆದು ಬಿಡು ಹಂಗಾರ ಚಿಲ್ಲರಿಲ್ಲ ಹೌದ್ರಲೆ ಅಲ್ಲೂಲಿ ಈ ಕುಲಕರ್ಣಿ ಇದ್ರಿಗಿನ ಪಾಲ ಬೇಯಿಸ್ತೀರಿ ಆ ಮಗನ ತಡಿಲೆ ಮಾಡ್ತಾನೆ ಅಲ್ರಿ ಇಟ್ಗಿ ದೈವ ಇಷ್ಟೆಲ್ಲ ನಿಮ್ಮ ಊರಾಗ ದೊಡ್ಡ ಜಾತಿ ಆಗೈತಿ
ಎರಡು ಮಂದಿ ಪೊಲೀಸರು ಕಳ್ಸಾಕಿ ಏನಾಗಿತ್ತು ನಿಮಗೆ? ಕರ್ಸಿರ್ಯಾ? ಪೊಲೀಸರು ಬಂದಾರ್ಯಾ? ಹಾ ಬಂದ್ರ ಪೊಲೀಸರು ಬಂದ್ರ. ಅಪ್ಪ ನಾ ಏನೇನು ಮಾಡೇ ಇಲ್ಲಪ್ಪ, ಬೇಕಿದ್ರೆ ನಿನ್ ತಲೆ ಮೇಲೆ ಕೈ ಇಡ್ತೀನಿ. ಯಾರಂತ ನಿನಗೆ ಮಾಡ್ಯಾರ ಅಂತ ಹೇಳಿ? ಅಯ್ಯಯ್ಯೋ, ಇದು ಬ್ಯಾರೇದ್ರ ಮನೆಗೆ ಹತ್ತಿಲ್ರೋ ಯಪ್ಪ ಬೆಂಕಿ. ನನ್ನ ಮನೆಗೇನೋ ಹತ್ತಿ ದಗ 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 ಅಂತ ಉರಿಯಾಕತ್ತೈತ್ರಿ. ನಾನ ಕಟ್ಟಿ ಕರೆದಿಟ್ಟವ. ಅಪ್ಪ ಡಾಕ್ಟ್ರ, ಇನ್ನೂ ಬಂದು 2 ದಿನ ಆಗಿಲ್ಲಲೇ ಹುಡುಗ, ನೀನು ಆಗಲೇ ಕಡ್ಡಿ ಕೆರೆದ ಬಿಟ್ಟಿಯ ಮಗನ. ಕುಲಕರ್ಣಿ ಅವ್ರ ತಪ್ಪು ತಿಳ್ಕೊಬ್ಯಾಡ್ರಿ. ಜಾತ್ರೆ ಹಾಲು ಸ್ವಾಮಿ ಜಾತ್ರೆ ಭಾಳ ದಿನಕ್ಕೆ ಬಂದಾಳ ನಿನ್ನ ಮಗಳು. ಯಾರ್ಯಾರು ಏನೇನು ಕೊಡ್ತಾರೆ ಸಿಕ್ಕದ್ದೆಲ್ಲ ಬಡ್ದು ಬಿಟ್ಟಾಳ. ತಳ್ಳಗ ಇಲ್ಲೇ ಕೆರಿ ಐತಲ್ಲ, ಹೊಂಟ ಬಿಟ್ಟೈತಿ. ಅದನ್ನ ಅಲ್ಲಿ ಇದ್ದದ್ ನೋಡ, ಅವ ದನಕಾಯ ಮದೇವಣ್ಣದನಲ್ಲ, ಅವ ಓಡಿ ಬಂದ ಡಾಕ್ಟ್ರ ಹಿಂಗಾಗೈತಿ ಅಂದ. ನನಗೆ ಜೀವದಾಗ ಇಲ್ದಂಗೆ ಆಗಿ ಹೋತ ಕುಲಕರ್ಣಿ. ನೀವು ಯಾರು ಫಸ್ಟ್ ಮನಿ ಕೊಟ್ಟು ದೇವ್ರು, ಅದ್ರಾಗ ನಿಮ್ಮ ಮಗಳಿಗೆ ಹಿಂಗಾಗೈತಿ ಅಂದಿಂದ ನಿಂತಾನೆ ಮಗ ನಾನು. ಅದಕ್ಕೆ ಮಾವ ಏನು ಹೆಚ್ಚಿಗೆ ಮಾಡಿಲ್ಲ, ಸಣ್ಣದೊಂದು ಟ್ರೀಟ್ಮೆಂಟ್ ಕೊಟ್ಟು ಏನೋ ಮಾಡಕತ್ತಿದ್ದೆ, ಅಷ್ಟ್ರಾಗ ಬಂದು ಟ್ರೀಟ್ಮೆಂಟ್ ಕೊಟ್ಟು ತಪ್ಪು ತಿಳ್ಕೊಬೇಡ. ಅನ್ಕೊಂಡಿದ್ದೆ ನಾನು ಮೊದಲಕ ಅಲ್ಲ ಅನ್ಕೊಂಡಿದ್ರಿ. ನನ್ನ ಮಗಳು ಅಂತ ಕೆಲ್ಲ ಅಂತೇಳಿ ಅಪ್ಪ ಡಾಕ್ಟ್ರ ಆರಾಮ್ ಮಾಡಿಯಲ್ಲಪ್ಪ. ಹ್ಞೂನಪ್ಪ ಸಾಕು, ನನ್ನ ಮಗಳು ಅಪರಂಜಿದ್ದಂಗ. ಗೊತ್ತೈತಿ ಅಪರಂಜಿ, ಎಷ್ಟು ಅಪರಂಜಿ ಯಪ್ಪ, ನನಗೂ ಒಂದು ಇಂಜೆಕ್ಷನ್ ಮಾಡ್ತೀನಿ ಹುಡುಗ, ಇಂಜೆಕ್ಷನ್ ಮಾಡ್ತೀನೋ ಅಂದೆ. ಮಾಡೇ ನಿಂದ್ರಸೀನಿ. ಕುಲಕರ್ಣಿ ಅವ್ರ ಜೀವ ಉಳಿಸೋದರಿ ನಮ್ಮ ಕೆಲಸ, ಮಾಡಿ ಮುಗಿಸಿ ಜೀವ ಉಳಿಸೋದ ನಮ್ಮ ಕೆಲಸ. ಜೀವ ಉಳಿಸೋದ ಬಂದ ಸೀದಾ ಗೋವಾ ಬೀಚ್ನಿಂದ ಎದ್ದು ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ, ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ, ಗೆಳತಿಯನಿನ ಚಿಂತಾಗ ಜೀವ ಬಿಡತೇನ. ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ, ಗೆಳತಿಯನಿನ ಚಿಂತಾಗ ಜೀವ ಬಿಡತೇನ. ಒಲ್ಲಂದರು ಮೈ ಮುಟ್ಟಂದಿ, ಎಲ್ಲಂದರ ಬದುಕೋದಿಲ್ಲಂದಿ. ಒಲ್ಲಂದರು ಮೈ ಮುಟ್ಟಂದಿ, ಎಲ್ಲಂದರ ಬದುಕೋದಿಲ್ಲಂದಿ. ಪ್ರೀತಿ ಮಾಡಿ ನಗುತ್ತಾ ನನ್ನ ನೀ ಕೊಂದಿ, ನಾ ಉಚ್ಚಾರಂಗ ತಿರುಗದ ನೋಡಿ ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದೇನ, ಹೆಂಗದಿಯೋ ನನ್ನ ಗೆಳೆಯ ನಾ ದೂರಾದೇನ. ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದೇನ, ಹೆಂಗದಿಯೋ ನನ್ನ ಗೆಳೆಯ ನಾ ದೂರಾದೇನ. ಮರಿದಂಗ ನಿನ್ನ ಕೈ ಮ್ಯಾಗ ನನ್ನ ಹೆಸರ ಬರಿತೇನ, ಮರಿದಂಗ ನಿನ್ನ ಕೈ ಮ್ಯಾಗ ನನ್ನ ಹೆಸರ ಬರಿತೇನ. ಪ್ರೀತಿ ಮಾಡಿ ಮತ್ತೋಗಿ ಕಣ್ಣೀರ ತರ್ತೇನ, ನಿನಗಿದ್ದಾಗ ಅನ್ನದಾಗಳ ಮುಟ್ಟಿಲ್ಲ ನಾನ. ಕಿಟ್ಟಿ ಬರತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾಡ್ತಾಳ ಕಾಟ. ಕಿಟ್ಟಿ ಬರತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾಡ್ತಾಳ ಕಾಟ. ಎಷ್ಟಂದೈಕಿ ನೋಟ ಹೊಡಿತಾಳ ಮೊದಲ ಕಟ್ಟ, ಎಷ್ಟಂದೈಕಿ ನೋಟ ಹೊಡಿತಾಳ ಮೊದಲ ಕಟ್ಟ. ಈ ಚಿಂತೆಗ ದಿನ ಸರ್ವದ ಒಟ್ಟ, ಕಿಟ್ಟಿ ಏನಪ್ಪ ಮಾವ? ನಡುವೂರಾಗ ಕಡದರ ಕಡಿಲಿ ತರತನ ಬಿಡದಿಲ್ಲ, ಬಿಟ್ಟರ ಜಾತಿ ಮಗಳೆಲ್ಲ. ನಾ ತಿಳಿದಂಗ ಹಗರಿಲ್ಲ,
ನಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗೆಲ್ಲ ಯಬಸ್ ಯಬಸ್ ನಡುವೂರಾಗ ಕಡದರ ಗಡಿಗೆ ತಡತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗೆಲ್ಲ ನಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗೆಲ್ಲ ಎಷ್ಟೈತಿ ಹುಡುಗಿ ನಿನ್ನ ರೇಟ ಅವ್ವಾ, ನಂದ. ನಾ ಬರತೀನಿ ಒಂದ ದಿನ ನೈಟ ಅಲ್ಲ. ತೆಗಿಬೇಕ ನೀ ಗೆಟ ಹಾ, ಏ ಹುಡುಗಿ ಏನ? ಆರಿಸ ಟುಬಲೈಟ ಮಾಡೋಣ ಇಬ್ರ ಫಸ್ಟ್ ನೈಟ್ ಅವ್ವಾ, ಅವ್ವಾ. ಎಷ್ಟೈತಿ ಹುಡುಗಿ ನಿನ್ನ ರೇಟ ಒಂದ ದಿನ ನೈಟ್ ತೆಗಿಬೇಕ ನಿನ್ನ ಗೆಟ ಆರಿಸ ಟುಬಲೈಟ ಮಾಡೋಣ ಇಬ್ರ ಫಸ್ಟ್ ಹತ್ತೈತಿ ಏನಪ್ಪಾ ಮಾವ? ತಂಡಿ, ಬಿಚ್ಚ ನಿನ್ನ ಗೊಂಡಿ ಎಷ್ಟೈತೆ ಹುಡುಗ ನಿನ್ನ ತಿಂಡಿ ಬಾಯಾಗ ಇಡ್ತೀನಿ ಉಂಡಿ ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗೊಂಡಿ ಎಷ್ಟೈತೆ ಹುಡುಗ ನಿನ್ನ ತಿಂಡಿ ಬಾಯಾಗ ಇಡ್ತೀನಿ ಉಂಡಿ ಏನ ಹುಡುಗಿ ನಿನ್ನ ಕೆಂಪನ ಮೈ ಹಿಡ್ದಂಗ ತಲ ಸೇಬು ಕಾಯಿ ಇದ್ದಂಗ ನೀ ಸೌತಿಕಾಯಿ ಏನ ಹುಡುಗಿ ನಿನ್ನ ಕೆಂಪನ ಮೈ ಹಿಡ್ದಂಗ ತಲ ಸೌತಿಕಾಯಿ ಇದ್ದಂಗ ನೀ ಸೌತಿಕಾಯಿ ಹತ್ತಾಕಿ ಮೈ ಕೈ ತುಂಬಿ ಒಂದ ಬಾರ ನನ್ನ ನಂಬಿ ತೆಗೆದ ಬರ್ತನ ನಿಮ್ಮ ನೀ ಕುಂಬಿ ಪತಂಗ ಬರ್ಸಂ ಪತಂಗ ಬರ್ಸಿ ಬಾರಿ ಮಾಡವ ಏನಪ್ಪ ಮಾವ ಹೇಳ ಹಂದಿ ಮಗಳು ಇಬ್ರು ಏನು ವಾಕಿಂಗಿಗೆ ಬಂದಿರೇನ ಏನಂದಿನ ಹಂದಿ ಮಗಳಂದೆ ತಂದಿ ಮಗಳಂದಿ ಓ ಮರ್ಯ ಕಿವಿ ಯಾಕ ತಂಡಿಗೆ ನೆಟ್ಟ ಕೇಳವಲು ತಂದಿ ಮಗಳು ಏನು ವಾಕಿಂಗಿಗೆ ನೆಟ್ಟಗ ಬಂದಿರೇನ ಮಾತಾಡು, ಓ ಮರ್ಯ, ತಲಿ ಹಾಪ್ ಮಾಡಿ. ಯವ್ವ, ಮುಗಿತಾನೆ ಉರ್ತಿಂಡಿ ಏನು ಮಾಡೋದಲ್ಲಿ ಬಸ್ಸಿಯ ಏನು ಮಾಡೋದಪ್ಪ ನೋಡಲಿ ಇವರು ನಮ್ಮೂರಿಗೆ ಹೊಸದಾಗಿ ಬಂದಿರೋ RMP ಡಾಕ್ಟರ್ ಇವತ್ತು ಬೆಳಿಗ್ಗೆ ಇಳ್ಕೊಂಡ್ರ ಏನಪ್ಪ ಅದ ನಮ್ಮ ನಡುವಲು ಮನ್ಯಾಗ ಕುಲಕರ್ಣಿ ಅವ್ರ ಇಳ್ದಿಲ್ರಿ, ಬಂದನ್ರಿ ಅಲ್ಲದೆ ಏನಿದು ನಿನ್ನ ಚೀಲದಾಗ ಕೈ ಚೀಲ ಕೈಯ ಚೀಲ ಚೀಲದಾಗ ಸಾಮಾನ ಏನು ಪಕ್ಕಡ ಗಿಕ್ಕಡ ಏನು ಹಿಡ್ಕೊಂಡ್ ಬಂದಿದ್ದಿ ಏನು ಮಾಡೋದು ಮಾವ ಅವನವನ ಈ ಹಾಳಾದ KEB ಅವ್ರು ಒಂದು ಸಲ ಸಿಂಗಲ್ ಒಂದು ಸಲ 3 ಫೇಸ್ ಕರೆಂಟ್ ಕೊಡೋದ್ರಿಂದ ಅವನವನು ನಮ್ಮ ಗಿರಣಿ ಮೋಟರ್ನ ಸುಟ್ಟೋಗಿತ್ತು ಅದಕ್ಕೆ ಅದನ್ನ ರಿಪೇರಿ ಮಾಡಿಸ್ಕೊಂಡು ಬರಕಂತ ತಗೊಂಡ್ ಹೊಂಟ ನೋಡು ಏನು ಮಾಡೋದಲೇ ಬಸ್ಯ ಏನು ಮಾಡೋದ ನಿನ್ನ ಗಿರಣಿ ಸಾಣದಲೇ ಹುಡುಗ ಅಲ್ಲ ತಗೋ ಒಂದು ದ್ವಾಡ್ದ ಇಷ್ಟು ಉದ್ದಂಗೆ ತಗೋಬೇಕಪ್ಪ ಬಿಡು ಇಲ್ದ ಬೀಸಿ 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 ಸುಟ್ಟಿರ್ಬೇಕಲ್ಲೇ ಏ ಅಪ್ಪ ಏ ಅಲ್ಲ ಏನಿದು ಸಣ್ಣದು ದೊಡ್ಡದು ಅಂತಂದೇಳಿ ಇದೇನು ಆಟಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಕತ್ತೀರಿ ನೀವು ಏ ಅಂಜಲಿ ನಿಮ್ಮಪ್ಪ ನೋಡಿದ್ರ ನಿನ್ನ ಬಣ್ಣ ಮಾಡಿ ನನ್ನ ಮಗಳು ಹಂಗ ನನ್ನ ಮಗಳು ಹಿಂಗ ನನ್ನ ಮಗಳದ್ ಹಂಗೈತಿ ನನ್ನ ಮಗಳದ್ ಹಿಂಗ ಏ ಹಲೋ ನಮ್ಮಪ್ಪ ಹಂಗೈತಿ ಹಿಂಗೈತಿ ಅಂತ ಏನು ಹೇಳಿಲ್ಲ ನಮ್ಮಿದ್ರಿಗೆ ಹೇಳ್ಯಾನ ನಿನ್ನಿದ್ರಿಗೆ ಏನು ಹೇಳ್ತಾನವ ನಮ್ಮಿದ್ರಿಗೆ ಹೇಳ್ಯಾನ ಹಂಗೈತಿ ಹಿಂಗೈತಿ ಅಂತ ಹೇಳ್ತಾನ ಅದು ಈ ಊರ್ ದುರ್ಗಾವ್ ಕಡೆ ಕ್ವಾಣನ ವಯಸ್ಸಿಗೈತಿ ಇನ್ನು ಸಣ್ಣದ ಯಾವ್ದು ಅಂಜಲಿ ಸಣ್ಣದಂದ್ರ ಜ್ವಾಳ ದೊಡ್ಡದಂದ್ರ ಗೊಂಜಾಳು ಮರಯ್ಯ ಅಯ್ಯ ಅಲ್ಲ ನೀವು ಹಿಂಗ ಕೌನ್ಸನಾಗಿಟ್ಟು ಮಾತಾಡ್ರೆ ನನಗೇನು ಅರ್ಥ ಆಗ್ಬೇಕು ನಾ ಇನ್ನು ಶೆಣಕ್ಕೆ ಭಾಳ ಸಣ್ಣ ಹೌದ್ರಿ ಬಸವರ ಮತ್ತ ಕರೆಂಟ್ ಹೋತಂದ್ರ ನಿಮ್ ಗಿರಣಿ ಗಜಮಪ್ಪ ಅಂದಾನ ಬಂದ್ ಮಾಡ ಮಾತಾ ಇಲ್ರಿ ಅವನವನ ನೋಡ್ರಿ ನಮಗ ಕರೆಂಟ್ ಇದ್ರು ಇಲ್ಲ ಅಂದ್ರು ಏನು ಫರ್ಕ ಹಂಗಿಲ್ಲ ಅವನವನು ಕರೆಂಟ್ ಇಲ್ಲ ಅಂದ್ರೂ ಜನರೇಟರ್ ಹಚ್ಚಿ ಚಾಲು ಮಾಡ್ತಾನೆ ಮೊದ್ಲ ಗೋಡ್ಯಾಳ ಆನಂದ್ ಸರ್ ಶಿಷ್ಯ ಅದನ್ರಿ ನಾನು ಅವನವನ ಕರೆಂಟ್ ಇಲ್ಲ ಅಂದ್ರು ಜನರೇಟರ್ ಹಚ್ಚಿ ಚಾಲು ಮಾಡ್ತಾನೆ ನಮ್ಮ ಮನಿ ಚಿಮ್ಮಣ ಬುಡ್ಡ್ಯಾಗ ಎಣ್ಣಿಲ್ಲ ಅಂದ್ರೂ ಪರವಾಗಿಲ್ಲ ಪಕ್ಕದ ಮನಿ ಚಿಮ್ಮಣ ಬುಡ್ಡಿಗೆ ಎಣ್ಣೆ ಬಿಡದ ಈ ಬುಲೆಟ್ ಬಸ್ಸಿನ ಕೆಲಸ ಮತ್ತ ಅಷ್ಟು ಸುಲಭ ಇಲ್ರಿ ಈ ಬಸ್ಸ ಮಂದಿದ ಕಳವು ಮಾಡ್ತಾನೆ ನೋಡಲಿ ತಮ್ಮ ಬಸ್ಯ ಸಿಕ್ಕ ಕೈಲಿ ಜವಾಸಿ ಚಲೋ ಮಾಡಿ ಬಿಡುವಿಲ್ದ ಬೀಸಿ ಬಿಟ್ಟಿ ಅಂತ ಅಂದ್ರ 3 ತಿಂಗಳು ಬರೋ ಮಿಷನ್ 3 ದಿನ ಬರಾಕಿಲ್ಲಲೇ ಹುಡುಗ ಹೌದಿಲ್ಲವೇ ತಂಗಿ ಅದಕ್ಕ ಪಕ್ಕಾರಿ ಕುಲಕರ್ಣಿ ಅವ್ರ ನಿಮ್ಮ ಮಾತು ಕರಿಯನ ಐತ್ ನೋಡ್ರಿ ಏ ಮಾವ
ಹುಡುಗ ನೋಡಾಕ್ ಚಂದ ಅದನ ಮತ್ತು ಗೌರ್ಮೆಂಟ್ ಜಾಬ್ ಬೇರೆ ಐತಿ ಅಂತಂದು ನಿನ್ನ ಮಗಳನ್ನ ಅವನಿಗೆ ಕೂಡ ಪ್ಲಾನ್ ಏನಾರ ಮಾಡಿದಿ ಅಂದ್ರೆ ಮಗನ ನಿನ್ನ ಮಾವ ಅನ್ನೋದನ್ನ ಮರೆತು ನಿನ್ನ ಹೆಣ ಗೂಟಕ್ಕೆ ಬಡ್ದು ಆಕಿನ ಹೊತ್ಕೊಂಡು ಹೋಗಿ ಮದುವೆ ಆಗ್ತೀನಿ ಹುಷಾರಿ. ಏ ಯಾಕ ಮಾವ ಹಂಗ್ಯಾಕ ಬೆದರ್ಗೊಮ್ಮೆ ನಿಂತಂಗ ನಿಂತಿ ಮಾತಾಡವಲ್ಲ ಏನಾಗೈತಿ? ಯವ್ವ ಇತ್ತಿತ್ಲಾಗ ಈ ನಿಮ್ಮ ಮಾವಗ ಗುದ್ದ ಬ್ಯಾನಿ ಶುರುವಾಗೈತೇನವ. ಅದಕ್ಕ ಇಲ್ಲೇ ಡಾಕ್ಟರ್ ಇವನೊಂದ್ ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಆರಾಮ ಮಾಡ್ಲಿ ಶುದ್ಧ ಕುಲಕರ್ಣಿ ಅವ್ರ ನನ್ನ ಮಾಸ್ತರ್ ಇಲ್ಲಿ ಕರ್ಕೊಂಬಂದ ಸರಿ ಮಾಡಕ್ರಿ, ನೀವೇನ್ ಚಿಂತೆ ಮಾಡಬೇಡ್ರಿ. ನೋಡಪ್ಪ ಮಾವ, ನೀ ಹೇಳ್ದಂಗ ನನಗೆ ಗುದ್ದವನ ಬ್ಯಾನಿ ಬಂದಿರೋದು 100% ಕರೆನ ಐತಿ. ಆದ್ರ ಈ ಗುದ್ದವನ ಬ್ಯಾನಿ ಶುದ್ಧ ಮಾಡೋ ಔಷಧಿ ಆ ಡಾಕ್ಟರ್ನ ಅಂತೇಲಿಲ್ಲ. ಏ ಅಂಜಲಿ ಬಾಬಾರೇ ನನ್ನ ರಾಣಿ ನುಡಿಸುತ್ತ ಹೃದಯದ ವೀಣೆ, ಬಾಬಾರೇ ನನ್ನ ರಾಣಿ ನುಡಿಸುತ್ತ ಹೃದಯದ ವೀಣೆ, ಬಾಬಾರೇ ನಾಗವೇಣಿ ನೀ ನನ್ನ ಚಿನ್ನದ ಗಣಿ, ಬಾಬಾರೇ ಬಾರೇ ನನ್ನ ಅರಗಿಣಿ ಅರಗಿಣಿ. ನೋಡಪ್ಪ ಮಾವ, ಈ ಗುದ್ದವನ ಬ್ಯಾನಿಗೆ ಔಷಧಿ ನಿನ್ನ ಮಗಳು ಅಂಜಲಿ ಹತ್ರ ಐತಿ. ಆಕಿ ನನಗೆ ಕೊಡ್ತಾಳ, ನಾ ತಗೊಂತಾನಿ. ಆಕಿ ಕೊಡ್ತಾಳ, ನಾ ತಗೊಂತಾನಿ. ನೀವಿಬ್ರು ಇಲ್ಲಿಂದ ಜಗ ಖಾಲಿ ಮಾಡಿದ್ರೆ ಸಾಕು ನೋಡು. ಬಸ್ಯ ನೋಡು ಬಸ್ಯ, ಅಂಜಲಿದು ಆಯುರ್ವೇದಿಕ್ ಔಷಧಿ ನನ್ನಂತೇಳಿ ಬಾ ಪಕ್ಕಾ ಇಂಗ್ಲೀಷ್ ಮೆಡಿಸನ್ ಫುಲ್ ಪವರ್. ನೀವು ಒಂದು ವೇಳೆ ತಗೊಂಡಿದ್ದ ಖರೆ ಆದ್ರೆ ಇವತ್ತು ತಗೊಂಡಿ ಅಂದ್ರೆ ಇವತ್ತು ರಾತ್ರಿ ನಿನ್ನ ಮನ್ಯಾಗಲ್ಲ ಮಗ್ಗಲ್ದನ್ನರ ಮನ್ಯಾಗ ನಿದ್ದೆ ಬರಬಾರ್ದ ಅಂತ ಸೌಂಡ್ ಎಫೆಕ್ಟ್ ಕೊಡ್ಲಿ. ಯಪ್ಪ ಇಂಗ್ಲೀಷ್ ಮೆಡಿಸನ್ ಯಪ್ಪ ಕೂಗ್ಯಾಡಿ ಮಾಡೋದು ಅಲ್ಲಲ್ಲಿ ಆಜು ಬಾಜು ಮನೆಯವ್ರು ನಿದ್ದೆ ಮಾಡಬೇಕ ಬೇಡ ಅವನವನು. ನೋಡಪ್ಪ ನಮಗೆ ಕೂಗ್ಯಾಡಿ ಮಾಡೋದು ಬೇಡ, ನಮಗೇನಿದ್ರು ಸೈಲೆಂಟ್ ಆಗಿ ಮಾಡಿ ಹೇಳೋದೈತಲ್ಲ. ಹೌದಲೇ ಹೌದಲೇ ಗೆಡ್ಡ ಹಾಟ್ಗಳ ಚಲೋ ಅಂದಪ್ಪ. ಅಪ್ಪ ಇನ್ನೊಮ್ಮ ನೀ ಏನಂದಿ? ಹೌದಲೇ ಗಿಡ್ಡ ಹಾಟ್ಗಳ. ಏ ನೀವು ಇಂಗ್ಲೀಷ್ ಮೆಡಿಸಿನ್ ತಗೋ, ಇಲ್ಲ ಏನ್ ಹೇಳಿಲ್ಲ ನಿನ್ನ ಏನರ ಯಾಕೆ ತಗೋರ್ಲಿ, ಮೊದಲೇಕ ನೀ ಶುದ್ಧ ಆಗಲಿ ಹುಡುಗ, ಮೊದಲೇಕ ಶುದ್ಧ ಆಗೋ. ಯವ್ವ ಮಗಳ ನಡಿ ಮನಿ ಹೋಗ ನಡಿ. ಅಪ್ಪ ಮಾವಗೈತಲ್ಲ ಆಯುರ್ವೇದಿಕ್ ಗಿಡಮೂಲಿಕೆ ಮೂಲಿಕೆ ಅವನ್ನ ಕೊಟ್ಟು ನಾ ಬರ್ತೀನಿ, ಆಮೇಲೆ ಬರ್ತೀನಿ ನಡಿ. ಹಿಂಗಿರ್ತೈತಿ ಅದು ಮೂಲಿಕೆ ಮೂಲಿಕೆ ಹಂಗ ಮ್ಯಾಕ ನಿಂತಿರ್ತೈತಿ. ಗಿಡಮೂಲಿಕೆ ಬೇರೆ ಇರಲ್ಲನ ನೋಡಿಲ್ಲ, ಬೇರೆ ತಳ್ಯಾಕ ಇರ್ತೈತಿ, ಹಿಂಗ ಮ್ಯಾಕ ಇರಲ್ಲ. ಕೈ ಮೇಲೆ ಮೇಲೆ ಬರ್ತಾವ, ಕೆಳಗ್ ಜೋತಾಡ್ತಿರ್ತಾವನು. ಅದ್ರ ಮೇಲೆ ಡಿಪೆಂಡ್ ಆಕತ್ತದ. ನಡಿ ಈ ವಯಸ್ಸಾದ ಮುದುಕಗ ಮೊದಲೇಕ ಮಣ್ಣಿಗೆ ಮೌಸ್ ಇಲ್ದಂಗ ಮಾಡಿ ನಡಿ. ಮನ್ಯಾಗ ಒಂದು ರೊಟ್ಟಿಲ್ಲ ಅನ್ನಿಲ್ಲ ಹಂಗ ಬಂದು ಕುಂತು ಬಿಟ್ಟಾಳ ಈಕಿಲಿ. ನಡಿ ನೀನ್ ನಾವು ನಡಿ ಹೋಗೋಣ. ಅಪ್ಪ ಇರಾಕ ಒಬ್ಬನ ಮಾವ, ನಾಳೆ ಅವನಿಗೇನಾರು ಹೆಚ್ಚು ಕಮ್ಮಿ ಆದ್ರ ನಾ ಯಾರಿಗೆ ಮಾವ 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 ಅಂತ ಕರೀಲಿ? ಹಲೋ ಮಾವ, ಮಚ್ಚ ಬಾಯ್ನ ಎಲ್ಲ ಮನಿಗೆ ಬಾ ಹೋಗೋಣ ಬಾ. ಓಯ್ ಮಾವೋಯ್, ಮಾವ ನಾ ಹೋಗ್ತೀನಿ, ನಮ್ಮ ಅಪ್ಪ ಇಲ್ದಾಗ ಬಾ, ನಾ ಔಷಧ ಕೊಡ್ತೀನಿ. ಇಲ್ಲ ಮಾವ ಅದೇನೋ ಐತಿ ಅಂತಲ್ಲ ನಿನ್ನ ಮಗಳ ಅಂತಲ್ಲಿ ನಮಗ್ ಕೊಡಬೇಕ. ಮಾವ ನಿನ್ನ ಮಗಳ ಅಂತೇಳಿ ಏನೈತಿ ಅಂತದೇನೈತಿ, ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ, ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ. ಯಪ್ಪ ಯಪ್ಪ ಇವ ಕೇಳ್ತಾನ ನಿನ್ನ ಮಗಳ ಹತ್ರ ಏನೈತಿ ಅಂತ, ನನ್ನ ಹತ್ರ ಏನೈತಿ ಏನಿಲ್ಲ ಅಂತ ಸಣ್ಣಂಗಿರ್ತ ನೀನ ನೋಡ್ಕೋತ ಬಂದಿಯಲ್ಲೋ ನಮ್ಮಪ್ಪ. ಹೇಳೋ ತಂಗಿ ಈ ರಾಗದಾಗ ಎತ್ತಬಾರ್ದು ಅದನ್ನ, ಅಂದ್ರ ಮಕ್ಳು ಹೇಳ್ದಂಗ್ ಕೇಳ್ತಾರ. ತೋಡಿ ರಾಗ ತಗೊಂಡ್ ತೋಡಿ ರಾಗನ ಹೆಂಗಿರ್ತೈತಿ ಅದ ಮಿಕ್ಸ್ ಬರ್ತೈತಿ, ಅದು ಓಟು ಕೂಡಿ ಮಿಕ್ಸ್ ಬಾರಿಲ್ಲ, ಅದು ಹೆಂಗ್ ಬರ್ತೈತಿ ನೋಡೇ ಬಿಡ. ಶುರು ಮಾಡೋಣ ಬಾ ತಂಗಿ. ಆ
ಮಗಳ ಹತ್ರ 3 ತೊಲಿ ಬಂಗಾರದ ಪದಕೈತಿ. ಏ ಗಿಡ್ಡ ಆಟಗಳ ಕೇಳಿಲೆ, ನನ್ನ ಮಗಳ ಹತ್ರ 3 ತೊಲಿ ಬಂಗಾರದ ಪದಕೈತಿ. ಪದಕ ಆ ಪದಕ ಈಗ ನಮ್ಗೆ ಬೇಕಾಗೈತಿ. ಬೇಕಾಗೈತಿ ಅಂದ್ರೆ ನಾವು ಕೊಡೋದಿಲ್ಲ, ಕೊಡೋದಿಲ್ಲ, ನಾವು ಕೊಡೋದಿಲ್ಲ. ಕೊಡೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ, ಬಿಡೋದಿಲ್ಲ ನಾವು ಬಿಡೋದಿಲ್ಲ. ಬಿಡೋದಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ, ಕೊಡೋದಿಲ್ಲ, ನಾವು ಕೊಡೋದಿಲ್ಲ. ಬಿಡೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ, ಬಿಡೋದಿಲ್ಲ ನಾವು ಬಿಡೋದಿಲ್ಲ. ನಾವು ಕೊಡೋದಿಲ್ಲ, ಬಿಡೋದಿಲ್ಲ, ಕೊಡೋದಿಲ್ಲ. ಬಿಡೋದಿಲ್ಲ. ಪದಕ ಹೆಂಗ್ ತಗೊಂತೀರ ತಗೋರಿ ನೀವು ಇವತ್ತು. ಕ್ವಾಡ ಮಠ ಬಿಟ್ಟು ಹೋದ್ರ ಮಗನ್ ತೆಗಿಯೋದು ಹೆಜ್ಜೆ ಕೀಳ ನಾನು ಪದಕ ಬೇಕಂದ್ರೆ ಹೋರಾಡಬೇಕು, ಗೆಲ್ಲಬೇಕು. ಗಂಡ ಮಕ್ಕಳು ಹಲೋ ಅಲ್ಲಿ ಹೊಡ್ಕೊಂಡ್ರೆ ನಡೆಯಲ್ಲ. ದೊಡ್ಡದೊಂದು ಬ್ಲೇಡ್ ತಗೊಂಡು ಟರ 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 ಕೈ ಹರ್ಕೋಬೇಕು, ರಕ್ತದ ಕಾಲುವೆ ಹರಿಬೇಕು. ಗೆದಿ ಬೇಕು, ಗೆದಿಯಬೇಕು ಮಗನ, ಗೆದಿಯಬೇಕ. ಮೊದಲು ಮನಸ ಕಲಿಯಬೇಕ, ಗೆದಿಯಬೇಕು ಮಗನ, ಗೆದಿಯಬೇಕ. ಗೆದಿಯ ಮೊದಲು ಮನಸ ಕಲಿಯಬೇಕ. ಪೀಡ್ಸಿಗಿಡ್ಸ್ಪ ಅಂತ ಏನ ಚಲೋ ಮಾಡಿಬಿಟ್ಟಿಯಲ್ಲ ಹಂಗ ಹುರುಪಿ ಅಂದ್ರೆ ಹಂಗಲೇ ಹುಡುಗ. ಹುರುಪ್ ನೋಡಿದ್ವಿ ಹುರುಪೇ. ನಮ್ಮ ಅಪ್ಪಗ ಹುರುಪಂದ ಸೇಕಿಂಗ್ ಪುಷ್ಪವತಿ ಆಗ್ಬಿಡ್ತಾನ. ಆದ ಖರೆ ನಾನು ಹುರುಪ್ ಅಂದ ಲುಂಗಿ ಕಳೆದು ಹೋಗದ್ ಬಂದಾನವ ಮಗ. ಪುಷ್ಪವತಿ ಶೇಕಿಟ್ ಪುಷ್ಪವತಿ. ಯವ್ವ ಶೇಕ್ ಮಾಡೋದು ಬೇಡ ಅಂತ ನಡಿ ನೀವು. ರೊಟ್ಟಿ ಅದ್ರ ಮಾಡ್ಬೇಕು ನಡಿ ಅಂದೆ. ಬಾ ಮನಿಗೆ. ಮಾಮ ಬರ್ತೀನಿ, ಟಾಟಾ. ಹೋಗುವಾಗ ಹೊಳ್ಳಿ ನೋಡಿ ಹೋಗಬಾರದೆ, ಕಿಡಿಯಾಗ ಸಿಕ್ಕಯ್ಯ ಮಾಡಿ ಹೋಗಬಾರದೆ. ಹೋಗುವಾಗ ಹೊಳ್ಳಿ ನೋಡಿ ಹೋಗಬಾರದೆ, ಕಿಡಿಯಾಗ ಸಿಕ್ಕಯ್ಯ ಮಾಡಿ ಹೋಗಬಾರದೆ. ಮನಸ ಕೊಟ್ಟಾಗ ಮಾರಿ ನೋಡದ ನಾನು ಹೆಂಗ ಇರಲಿ, ನಿನ್ನ ಮರೆತನ ಬ್ಯಾರ ಹುಡುಗಿಗೆ ಮನಸ ಹೆಂಗ ಕೊಡಲಿ. ಬಾ 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 ಮುಗೀತ ತಿಂಡಿ ಮುಗೀತ್ ನೋಡಪ್ಪ. ಮುಗೀತ ನೋಡ್ ಬಸ್ಯ, ಕಲಿಯುಗ ಭಾಳ ಕೆಟ್ಟೈತಿ ತಮ್ಮ, ಭಾಳ ಕೆಟ್ಟೈತಿ. ಇದು ಜೀವನ ನಡೆಸ್ಬೇಕಂದ್ರ ಅಡವ್ಯಾಗ 2 ಎಕರೆ ಎರಿ ಹೊಲ ಇರ್ಬೇಕ ಒಂದ, ಇಲ್ಲ ಯಾವ್ದಾರ ದೊಡ್ಡ ಗೌರ್ಮೆಂಟಿನ ಆಫೀಸ್ನಾಗ ಸಣ್ಣದು ಒಂದು ಕಸ ಹೊಡೆ ಕೆಲಸ ಇರ್ಬೇಕಲ್ಲೇ ಅಂತಂದು ಹಿಂದ್ ಹಿರಿಯರು ತಲೆಯಾಗ ಇಟ್ಕೊಂಡು ಬಳೆ ಮಾಡೋದ್ ಕಲ್ಕಾರ್ಲಿ ಯಪ್ಪ ನೀ. ಹೌದು ಬಾಯ್ಲೆ ಅಂಜಲಿ ಏನ ನಿನ್ ಕಿವ್ಯಾಗ ಹೇಳೋದಲ್ಲಿ ಹುಡುಗ ಏನದು? ತೆಗಿಲೆ ಕೈ ಸರಿಲೆ, ದೂರ ಸರಿಲೆ. ಲೇ ಮಗನ, ಮೊದಲ ನಿನ್ನ ಸಾಯಿ ಹೊಡಿಬೇಕಂತ, ಆಮೇಲೆ ಅಕ್ಕಿ ನನ್ನ ಮದುವೆ ಮಾಡ್ಕೊಂತಾಳಂತ ಹೆಂಗ ಮಾಡ್ಲಿ? ಹಂಗಂದ್ಲ ಆಕಿ. ಹಂಗಾರ ನನಗೂ ಒಂದು ಹೇಳಿಗಾಳಿಕೆ ಏನ್ ಹೇಳಪ್ಪ? ಏನ ಆಕಿ ಜೊತೆಗಿದ್ದಾಗ ಆಕಿ ಕೈ ಹಿಡ್ಕೊಂಡ ಕುಣ್ಯ ಹೊತ್ನ್ಯಾಗ ನಾನು ಏನ ಬ್ಯಾಡ್ಗಿ ಮೆಣಸಿಕಾಯಿ ತೆಗೆದು ಹಿಂದಿಟ್ಟಂಗಕತಿ ಅಂತ. ಹೌದ್ಲೇ? ಹೌದಪ್ಪ ಮಗನ, ಮತ್ತ ಆಕತಿ ಬರೀ ಮೆಣಸಿನ್ಕಾಯಿ ಇಟ್ಟಂಗಲ್ಲ,
ಖಾರ ಕಲಿಸಿ ಬಿಟ್ಟಂಗಾಗೈತಿ. ಯಾಕಂದ್ರ ಮಗನ ನಮ್ಮದೈತದ ಮಾಲ್ ಅದಕ್ಕ ಅಲ್ಲಲ್ಲೇ ನಮ್ಮ ಕೈ ನಾವ ನಂಬ್ಲಾರ್ದಂತ ಕಾಲ ಮಗನ ಇದು. ಅಂತದ್ರಾಗ ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಳಿಲ್ಲನ ಹೆಣ್ಣಿನಿಂದ ಎಷ್ಟೋ ಯುದ್ಧನೂ ನಡೆದವು, ಬಹಳ ಜನ ಗುದ್ದಿಗೆ ಸೇರ್ಯಾರ ಅಂತ. ನೋಡ್ ಬಸ್ಯ, ಈ ಮೋಹದ ಹೆಣ್ಣಿನಿಂದ ಹೋದವ ತಿಪ್ಪಿ ಗುಂಡ್ಯಾ ಬಿದ್ದವ ಸವ ಅಂತಂದು ಹೇಳಿಲ್ಲನ್ಲಿ. ಹೌದಲೇ ಸತ್ಯ. ಅದಕ್ಕ ದೇವ್ರು ಮೊದಲ ಭೂಮಿ ಮ್ಯಾಲ ಗಂಡು ಸೃಷ್ಟಿ ಮಾಡಿ ಬದುಕಲಿಕ್ಕೆ ಬಿಟ್ಟಾಗ ಸತ್ ಹೊಂಟುವಂತ. ಅದಕ್ಕ ದೇವ್ರು ವಿಚಾರ ಮಾಡಿ ಒಂದು ಹೆಣ್ಣು ಸೃಷ್ಟಿ ಮಾಡಿ ಕಾಮವೆಂಬ ಕೌತುಕವನ್ನಿಟ್ಟಾಗ ಶಟದ ಹೋಗುತ್ತಿದ್ದ ನಮ್ಮಂತ ಗಂಡು ಬದುಕಲಿಕ್ಕೆ ಹತ್ತಂತ. ಅದ ಈ ಹೆಣ್ಣಿನ ಮರ್ಮಲೇ. ಈ ಹಾಳ ಪುರಾಣ ಕತಿ ಎಲ್ಲ ಬಿಡ. ಅದ್ರಾಗ ಹೇಳ್ದಂಗ ನೋಡ್ತಮ್ಮ, ಒಂದ್ ಹೆಣ್ಣು ಹುಟ್ಟೈತಿ ಅಂದ್ರ ಅದ್ರ ಹಣೆ ಬರ್ದಾಗ ಒಂದು ಗಂಡಿನ ಹೆಸರು ಸಿಕ್ಕಾ ಹೊಡೆದಿರ್ತಾನಂತ. ಅದು ಏನ ಕಲರ್ ಕಲರ್ ಕೆಚ್ ಪೆನ್ ತಗೊಂಡು ಬರ್ದಿರ್ತಾನಂತ. ಈಗ ಸದ್ಯ ಅಂಜಲಿ ಪಾಳೆಲೆ ನಂದಿರ್ಬೇಕ ಹೆಸರು ಇಲ್ಲ ನಿಂದ. ಏ ಮಗನ, ನನ್ನ ಹೆಸರು ಓಕೆ, ಅದ್ರಾಗ ನಿಂದು ಸೇರ್ಸಿದ್ಯಾಕ? ಹೆಂಗಾರ ಮಾಡಿ ಈ ನನ್ನ ಮಗನ ಬಗ್ಗೆ ಅಂಜಲಿ ತಲೆಯಾಗ ಇಲ್ಲಿ ಸಲ್ಲದೆಲ್ಲ ತಿಕ್ಕಿ ಆಕಿನ ಪರ್ಮನೆಂಟ್ ನನ್ನ ಎಡಕ್ಕ ಇಟ್ಕೊಂಡಂಗೆ ಮಾಡ್ಬೇಕ. ಅದು ಒಂದು ಗುರಿ ನಂದು. ನೆಕ್ಸ್ಟ್ ನೋಡ ಮಗ ಏನಪ್ಪಾ ಸತ್ಯ, ನನ್ನ ಮಾತಿಗೆ ಸತ್ತ ಹೋದೆ ಏನ ಮಗನ? ಸಾಯಾಕ ಏನು ಹಂಗ ಥಂಡಿ ಜರ ಹಾಕಿ ನಡ್ಗಾಕತ್ತ ನಾ ಯಾಕೆ ಸಾಯ್ಲಿಲ್ಲ ಅಪ್ಪ. ನಿಂದು ಅಂಜಲಿದ ಕೆಮಿಸ್ಟ್ರಿ ಹೆಂಗ ಐತಿ ಅಂತ ನೋಡಾಕತ್ತಿದ್ದೆ ನಾನು ಭಾಳ ತಾತ. ಈಗ ನಂದು ಒಂದೇ ಗುರಿ ಏನಪ್ಪಾ ಅಂದ್ರ ನಿನ್ನ ಅಂಜಲಿನ ಒಂದ್ ಮಾಡದ ನನ್ನ ಒಂದೇ ಗುರಿ ನೋಡ್ಲ. ಬ್ಯಾಡಪ್ಪ ಮಗನ, ಗುರಿ ತೋರಿಸ್ತಾನೆ ಅಂತಂದು ಗುಂಡಿ ತೋಡ ಮಕ್ಕಳು ಬಾಳ ಅದಾರ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆ ಲನ್ನ ತಿಂದು ಮೂರ್ ಇಡ್ತಾರೋ. ಹುಟ್ಟು ದಾನ ಕಾಣೋ, ಸಾವು ಗುಟ್ಟು ಕಾಣೋ, ನಾನನ್ನೋದು ನಾಳೆ ಮಣ್ಣು. ನೋಡಪ್ಪ ಮಗನ, ಗುರಿ ಮುಟ್ಟಿಸ್ತಾನೆ ಅಂತಂದು ಗುಂಡಿ ತೋಡ ಮಕ್ಕಳ ಬಾಳ ಮಂದಿ ಅದಾರ. ನಮ್ಮ ಸೊಂಡ್ಲಿಂದ ನಾವ ನೀರು ಕುಡಿದ್ರೆ ಬೇಸೈತಿ, ಮತ್ತ ಅದೇನ ಹೇಳ್ತಾರಲ್ಲ ಹಂಗಾಕತಿ. ಇವಾಗ ನಡಿ ಹೋಗೋಣ. ಓಯ್ ರೈಟ್. ಮಗ ಇಷ್ಟೆಲ್ಲ ಹಾರ್ಯಾಡ್ ಹೋದ್ರಿ ನನಗ, ಇವಂಗ ಊಟ ಏನ್ ಇಡ್ಬೇಕು ಅಂತ ವಿಚಾರ ಮಾಡ. 9:30 ಬಸ್ ಮಾಡ್ಕೊಂಡಿ ಎಲ್ಲೋ ಮಿಸ್. ನಿನ್ನ ಹುಡುಗಿ ಹೈ ಕ್ಲಾಸ್, ಬ್ಯಾರ್ಯದವಂಗ ಹೋಗಿ ಕೊಟ್ಟಾಳೋ ಕಿಸ್. 9:30 ಬಸ್ ಮಾಡ್ಕೊಂಡಿ ಎಲ್ಲೋ ಮಿಸ್. ನಿನ್ನ ಹುಡುಗಿ ಹೈ ಕ್ಲಾಸ್, ಬ್ಯಾರ್ಯದವಂಗ ಹೋಗಿ ಕೊಟ್ಟಾಳೋ ಕಿಸ್.